ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಎತ್ತಾರಿ ರವಿಕೆ ಹಾಕೊಂಡ್ಬಿಟ್ಟು ಧರ್ಮ ಅವ್ರು ಸೀರೆ ಉಟ್ಕೊಂಡು ಯಾರೋ ಅವನು ಶ್ರೀನಾಥ ಅಂತ ಹೇಳೋ ಹಾಗಿಲ್ಲ, ಗಂಡಸು ಅಂತ ಹೇಳೋ ಹಾಗಿಲ್ಲ, ಅಷ್ಟು ಚೆನ್ನಾಗಿ ಒಳ್ಳೆ ಹಳೇ ಕಾಲದ ಮುತ್ತೈದಾಗಿದ್ದ. 4-5 ಜನ ಮುಸ್ಲಿಮ್ಸ್ ಬಂದ್ಬಿಟ್ಟಿದ್ದಾರೆ. ನಾಟಕ ಇನ್ನೇನು ಕರ್ಟನ್ ಕ್ಲೋಸ್ ಆಗಬೇಕು ಅನ್ನೋಗ ಓ ಅಮ್ಮಕ್ಕ ಬುಲಾವ್ ಎತ್ತಾಕೊಂಡು ಹೋಗ್ತೀವಿ ಅಂತ ಜಟ್ಕ ಗಾಡಿ ತಂದ್ಬಿಟ್ಟಿದ್ದಾರೆ. ರೈಲ್ವೆ ಸ್ಟೇಷನ್ಗೆ ಬಂದ್ಬಿಟ್ಟಿದ್ದಾನೆ. ಎಷ್ಟು ಹೇಳಿದ್ದಾರೆ ಅವರು, ಇಲ್ಲಪ್ಪ ಅವ್ನು ಗಂಡಸ್ಕಡೆಯ ಹೆಂಗಸಲ್ಲ. ಬೆಳಿಗ್ಗೆ ರೈಲ್ ಹತ್ತೋಗ ನಾವು ಒಬ್ಬೊಬ್ರು ಹೇಗೆ ನಡೀತಾ ಇದ್ವಿ ಅಂತಂದ್ರೆ ಇವನ್ನೆಲ್ಲ ಎತ್ತಾಕೊಂಡು ಹೋಗ್ಬಿಟ್ರೆ ಏನ್ ಮಾಡ. ಕೆಲಸ ಮಾಡ್ತಾ ಇದ್ದಾಗ ಎದುರುಗಡೆ ಕುರ್ಚಿ ಮೇಲೆ ಕೂತಿದ್ದು ಹೋಗ್ಬಿಟ್ರು ನಿಮಗೆ ಫೋನ್ ಕಾಲ್ ಮಾಡಿ, ನಂಗೆ ಯಾವ್ದು ಕರ್ಮ ಗಿರ್ಮ ಮಾಡಕ್ ಹೋಗಬೇಡಿ, ದಿ ಸೇಮ್ ಥಿಂಗ್ ಯು ಸೆಡ್, ಬಾಡಿ ಡೊನೇಟ್ ಮಾಡಿ. ವೋಚರ್ ಬರೀತಾ ಇದ್ದಾನೆ, ಹಾಗೆ ಪೆನ್ ಇಟ್ಬಿಟ್ಟು ಹೊಟ್ಟಾಗಿ ನಾಣಿ ಹೋಗೋ ತನಕ ನಾಣಿ ಹ್ಯಾಂಡಲ್ ಮಾಡ್ತಾ ಇದ್ದ. ನಾಣಿ ಹೋಗಿದ್ದು ಮಾತ್ರ ಬಹಳ ಪ್ಯಾಥೆಟಿಕ್ ನಮಗೆ. ಅವನು ಈ ಸಾಯಿ ಟೂರಿಸ್ಟ್ ಅಂತ ಇದೆಯಲ್ಲ ಇಲ್ಲಿ ಆ ಕಾರ್ನರ್ ಬಿಲ್ಡಿಂಗು, ಅವರ ಅಣ್ಣನ ಭಾವಮೈನದು. ನಾಣಿ ರಿಲೇಟಿವ್ ಅವರು ಸಾಯಿ ಟೂರಿಸ್ಟ್. ಹೌದು, ಅವ್ರ ಅಣ್ಣ ಶ್ರೀಕಂಠಯ್ಯ ಅಂತ, ಅವರ ಹೆಂಡತಿ ತಮ್ಮಂದೇ ಅದು. ಅವನು ರಿಟೈರ್ ಆದಮೇಲೆ ಒಂದಷ್ಟು ಸುಚಿತ್ರಾದಲ್ಲಿ ಅದರಲ್ಲಿ ಕೆಲಸ ಅಂದರೆ ಆ ಥರ ಅಲ್ಲ, ಆನರಿಯಾಗೆಲ್ಲ ಸುಚಿತ್ರ ಇಂಪ್ರೂವ್ ಮಾಡ್ದ, ಗಾರ್ಡನಿಂಗ್ ಮಾಡೋದು ಏನೋ ಮಾಡ್ತಾಯಿದ್ದ. ಅವರು ಕರೆದ್ರು, ನಮ್ಮ ಮ್ಯಾನೇಜರ್ಗೊಬ್ಬರು ಸರಿಯಾದವರು, ಆನೆಸ್ಟ್ ಪೀಪಲ್ ಇಲ್ಲ, ಡ್ರೈವರ್ಸಿಗೆ ಸ್ಯಾಲ್ರಿಗೆ ಇದು ಮಾಡೋದು ಅಲಾಟ್ ಮಾಡೋದು ಇಲ್ಲ. ನೀನು ಹೇಗಿದ್ರು ಫ್ರೀ ಆಗಿದೆಯಲ್ಲ, ಬಂದು ಕೆಲಸ ಮಾಡೋಕ್ಕಾಗತ್ತಾ, ತಪ್ಪು ತಿಳ್ಕೊಳ್ದೆ ಏನೋ ಮಾಡ್ಕೋ, ನೀನು ಏನು ಸ್ಯಾಲ್ರಿ ಕೇಳಿದ್ರು ಕೊಡ್ತೀವಿ. ಅವನಿಗೂ ಬೇಜಾರಾಯಿತು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇನ್ನೇನು ಇಲ್ಲ, ಮೇಕಪ್ಗೆ ಹೋಗೋನು ಅದಕ್ಕೆ ಬರ್ತಾ ನಿಲ್ಲಿಸ್ಬಿಟ್ಟ. ಹೆಚ್ಚಿಗೆ ಹೋಗ್ತಾ ಇರಲಿಲ್ಲ, ಮನೇಲೆ ಕೂತಿರ್ಬೇಕಾಗಿತ್ತು. ಇಲ್ಲದೆ ಸುಚಿತ್ರ ಹೋಗೋರು ಸರಿ ಅಂತ ಅಕ್ಸೆಪ್ಟೆಡ್ ದಟ್ ಆಫರ್. ಅಲ್ಲಿ ವರ್ಕ್ ಮಾಡ್ತಾಯಿದ್ದ. ವರ್ಕ್ ಅಂದರೆ ಅವನಿಗೆ ರಾಯಲ್ ಟ್ರೀಟ್ಮೆಂಟು. ಅವನಿಗೆ ಸಂಬಳ ಕೊಡೋಕೆ ಕೇಳಿರು ಅವ್ರ ಪಾಪ. ಏನು ಎಷ್ಟು ಸ್ಯಾಲ್ರಿ ಕೊಡಬೇಕು ನೋಡಿ, ನನಗೊಂದು 1000 ರೂಪಾಯಿ ಕೊಡಿ ಸಾಕು, ಇನ್ನೇನು ಬೇಡ. ಏನು ನಾಣಿ, ನಾವು ಈ ಪೋಸ್ಟ್ಗೆ 10,000 ರೂಪಾಯಿ ಅಲೋಕೇಟ್ ಮಾಡಿರೋದು. 10,000 ತೊಗೊಂಡು ನಾನೇನು ಮಾಡಲಿ, ಮಕ್ಕಳೆಲ್ಲ ಇದ್ದಾರೆ, ಆಗಿದ್ದಾರೆ, ಎಲ್ಲ ಇದೆ, ಸಂಸಾರ ನಡೀತಾ ಇದೆ. ನನಗೆ 1,000 ಕೊಡ್ತೀರಾ ನೀವು, ನಾನು ರಾತ್ರಿಗೆ ಒಂಚೂರು ಡ್ರಿಂಕ್ಸ್ಗೆ, ನಾನು ಸಿಗರೇಟ್ ಖರ್ಚು, ಇನ್ನೇನು ಬೇಕು ನನಗೆ, ಊಟ ತಿಂಡಿ ಎಲ್ಲ ಆಗ್ತಾಯಿದೆ. 1,000 ರೂಪಾಯಿ ತೊಗೊಂಡು ಕೆಲಸ ಮಾಡ್ತಾಯಿದ್ದ ಮ್ಯಾನೇಜರ್ ಕೆಲಸ. ಅವ್ನು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದ. ಸತ್ಯ ಒಂದು ಮಾತು ಹೇಳ್ತಾ ಇದ್ದ ನಮಗೆ, ನೋಡ್ತಾ ಇರೋ ನಾನು ಎಂಥ ಮನಸ್ಸು ನಂದು ಹೇಗಿದೆ ಅನ್ನೋದಕ್ಕೆ ಕ್ಲಿಯರಾಗಿದೆ. ನನ್ನ ಮನಸ್ಸು ತುಂಬ ಒಳ್ಳೆ ಮನುಷ್ಯ, ಮಾತಾಡೋ ಆಗಿಲ್ಲ, ಎಲ್ಲರೂ ಹೆಲ್ಪ್ ಮಾಡೋದ್ರಲ್ಲಿ. ಒಂದು ದಿವಸ ನಿನಗೆ ಫೋನ್ ಕಾಲ್ ಬರುತ್ತೆ, ಮನೇಲೂ ಹೇಳೋನು, ಎಲ್ಲರೂ ಕೂತಿದ್ದಾಗ ನಾವು ರಿಹರ್ಸಲ್ ಮಾಡಿ ಎಲ್ಲ ಹರಟೆ ಕೂತ್ಕೋತಾ ಇದ್ವಿ, ಭಾರ್ಗವಿ ಎಲ್ಲರೂ ಕೂತಿರುವಾಗ ನಾನು ಸೀತಾರಾಮ್ ಎಲ್ಲ ಫೋನ್ ಕಾಲ್ ಬರುತ್ತೆ. ಏನು ಅಂದರೆ ನಾಣಿಗೆ ಹೋಗ್ಬಿಟ್ರು ಅಂತ. ಕೆಲಸ ಮಾಡ್ತಾ ಇದ್ದಾಗೆ ಮೇಜಿನ ಎದುರುಗಡೆ ಕುರ್ಚಿ ಮೇಲೆ ಕೂತಿದ್ದು, ಹೋಗ್ಬಿಟ್ರು ನಿಮಗೆ ಫೋನ್ ಕಾಲ್ ಬರುತ್ತೆ. ನನಗೆ ಯಾವುದು ಕರ್ಮ ಗಿರ್ಮ ಮಾಡೋಕ್ಕೆ ಹೋಗಬೇಡಿ, ಇದೇ ಥರ ದಿ ಸೇಮ್ ಥಿಂಗ್ ಯು ಸೆಡ್, ಬಾಡಿ ಡೊನೇಟ್ ಮಾಡಿ, ಕರ್ಮ ಗಿರ್ಮ ಮಾಡೋಕ್ಕೆ ಹೋಗಬೇಡಿ, ಪುರೋಹಿತ ಬೇಡ, ಯಾಕೆಂದರೆ ಅದಕ್ಕೆ ನಿಮ್ಗೆ ಬೇಕಾಗಿಲ್ಲ. ಯಾವುದೋ ಒಂದು ದಿವಸ ನಿಮ್ಗೆ ಇಷ್ಟ ಬಂತು ಅಂದರೆ ಒಂದು ಸತ್ಕಾರ ಕೊಟ್ಟು ಏನೋ ಒಂದು ಆಪ್ಷನ್ ಮಾಡ್ಕೊಳ್ಳಿ. ಇದೆಲ್ಲ ಏನು ಮಾಡಬೇಡಿ, ಕರ್ಮಗಳು ಮಾಡಬೇಡಿ, ಏನು ಮಾಡಬೇಡಿ, ಹಾಗೆ ಮಾಡಿ. ಅದಾಯಿತು. ಒಂದು ದಿವಸ ಬೆಳಗ್ಗೆ ಪುಷ್ಪ ಅವ್ರ ಸೊಸೆ, ಅವಳು ಯಾವುದೋ ಸೀರಿಯಲ್ ಗಂಡ ಹೆಂಡ್ತಿ ಅಂತ ಯಾವುದೋ ಸೀರಿಯಲ್ಗಳು ಮಾಡಿದ್ದಾಳೆ. ಅವಳು ಒಳ್ಳೆ ವೆರಿ ಆರ್ಟಿಸ್ಟ್, ಗುಡ್ ಆರ್ಟಿಸ್ಟ್ ಅವಳು. ಅವಳಿಂದ ಫೋನ್ ಕಾಲ್ ಬಂತು ನನಗೆ, ಅಣ್ಣ ಹೋಗ್ಬಿಟ್ರು. ಏನು ಅಣ್ಣ ಹೋಗ್ಬಿಟ್ರು ಅಂತ ಏನು ಇಲ್ಲ, ಹೋಗ್ಬಿಟ್ರು, ಹೀಗಾಯಿತು. ಎಲ್ಲಿ ಹೋಗ್ಬಿಟ್ರು, ಇದರಲ್ಲಿ ಆಫೀಸಲ್ಲೇ ಹೋಗ್ಬಿಟ್ರು ಅಂತ. ಆಮೇಲೆ ಗೊತ್ತಾಯಿತು ಹೋಯ್ತು. ಅವತ್ತು ಹಿಂದಿನ ದಿವಸ ನಾವು ಹೋಮ್ ರೂಲ್ ನಾಟಕ ಆಡಬೇಕು ಅಂತ ಒಂದು ವಾರದಿಂದ ರಿಹರ್ಸಲ್ ಮಾಡ್ತಾಯಿದ್ವಿ. ಎಲ್ಲಿ ಈ ಕ್ರಿಕೆಟ್ ಸ್ಟೇಡಿಯಂ ಇದೆಯಲ್ಲ, ಅದಕ್ಕೆ ಈ ಕಡೆ ಲಾನ್ ಇದೆ, ಅಲ್ಲಿ ಕಲ್ಚರಲ್ ಫೆಸ್ಟಿವಲ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಅಲ್ಲಿ ನಮಗೆ ಹೋಮ್ ರೂಲ್ ಕೊಟ್ಟಿದ್ರು. ಕಲ್ಚರಲ್ ಅವರು ಗುರ್ತು ಮಾಡ್ಕೊಂಡು ಡಿಪಾರ್ಟ್ಮೆಂಟ್ನವರು ಆ ಹೆಂಗಸರು ಬಂದು ಮಾತಾಡ್ಕೊಂಡು ಹೋಗಿ ನಾಣಿ ಹತ್ರ ಒಂದು ತಿಂಗಳ ಮುಂಚೆ ಹೋಗಿ ಫಿಕ್ಸ್ ಮಾಡಿದ್ದು ನಾಟಕ, ಹೋಮ್ ರೂಲ್ ನಾಟಕ. ಈ ಹೋಮ್ ರೂಲು ನಾವು ಸುಮಾರು 120-150 ಶೋ ಮಾಡಿದ್ದೀವಿ. ನಾನು ಮಡಿಯಂಗ್ಸು, ಅದೇ ತಾಯಿ, ನನ್ನ ಮಗ ನಾಣಿ, ಸೊಸೆ ಭಾರ್ಗವಿ. ಆ ಟೀಮ್ ಹೊಟ್ಟೋಗ್ಬಿಟ್ಟು ಹೊಸ ಟೀಮ್ ಡೆವಲಪ್ ಆಗಿತ್ತು. ಬಟ್ ನನ್ನ ಮಡಿಯಂಗ್ಸ್ ರೋಲ್ ಕಂಟಿನ್ಯೂ ಆಗ್ತಾಯಿತ್ತು. ಭಾರ್ಗವಿ ವಯಸ್ಸಾಯಿತು ಅಂತ ಮಾಡ್ತಾಯಿರಲಿಲ್ಲ, ನಾನೇನು ಅಷ್ಟೇ ಮಾಡ್ತಾಯಿರಲಿಲ್ಲ, ಡೈರೆಕ್ಟ್ ಮಾಡ್ತಾಯಿದ್ದ. ಆ ನಾಟಕದಲ್ಲಿ ಫಿಕ್ಸ್ ಆಗಿತ್ತು ಮಾರನೇ ದಿವಸ. ಅವತ್ತು ಹಿಂದಿನ ದಿವಸ ಬೆಳಗ್ಗೆ ಅಲ್ಲಿ ಹೋಗಿದ್ದೀನಿ ನಾನು. ದೇನಾ ಬ್ಯಾಂಕ್ ಇತ್ತು ಅಲ್ಲಿ ಪಕ್ಕದಲ್ಲೇ, ಸಾಯಿ ಟೂರಿಸ್ಟ್ ಪಕ್ಕದಲ್ಲಿ ದೇನಾ ಬ್ಯಾಂಕ್ ಇತ್ತು. ಬ್ಯಾಂಕ್ ಹೋಗ್ತಾಯಿದ್ದೆ, ಇವನು ಆಚೆ ಕಡೆ ನಿಂತ್ಕೊಂಡು ಸಿಗರೇಟ್ ಸೇಗ್ತಾಯಿದ್ದ. ನಾಣಿ, ಬರ ಇಲ್ಲಿ, ಏನು ಮೀ ಸ್ಮೋಕಿಂಗ್ ಎ ಸಿಗರೇಟ್. ಅವನು ಸಿಗರೇಟು ಒಳಗಡೆ ಸೇರ್ತಾ ಇರಲಿಲ್ಲ, ಅದೊಂದು ಕಸ್ಟಮ್ ಇಟ್ಕೊಂಡಿದ್ದ. ಯಾಕೆಂದರೆ ಆಫೀಸು ಅದು ಆ ಸೇರಿದಲ್ಲಿ ನಾವು ಪೊಲ್ಯೂಟ್ ಮಾಡಬಾರ್ದು ಅಂತ ಹೊರಗಡೆ ಒಂದು ಸೇರೋನು, ಒಂದು 10 ನಿಮಿಷ ಸಿಗರೇಟ್ ಸೇದ.
ಈ ಸಿಗರೇಟ್ ಸೇರ್ತಾರೆ ನಿಂತ್ಕೊಳ್ಳೋ. ಆಮೇಲೆ ನೋಡು ನಾಳಿದ್ದು ನಾಟಕ 2 ದಿವಸ ಆಯಿತು ಕರೆಕ್ಟ್. ನಾಟಕ ಇದೆ, ಇವತ್ತು ಸಾಯಂಕಾಲ ರಿಹರ್ಸಲಿಗೆ ಬರೋಕ್ಕಾಗಲ್ಲ ನಾನು. ಸೋಮಶೇಖರ್ದು ಬರ್ತ್ಡೇ ಪಾರ್ಟಿ ಇದೆ ಇದರಲ್ಲಿ, ಇವ್ರದ್ದು ಎಸ್ ಮೂರ್ತಿ ಅವ್ರದ್ದು ಅಭಿನಯ ತರಂಗದಲ್ಲಿ, ಅಲ್ಲಿ ಬರ್ತ್ಡೇ ಸೇರ್ತಾ ಇದೆ ನಾವು. ಇವತ್ತು ರಿಹರ್ಸಲಿಗೆ ಬರೋಲ್ಲ, ಇವತ್ತು ರಿಹರ್ಸಲ್ ನೀನೇ ಮಾಡಿಸೋಕ್ಕಾದ್ರೆ ಮಾಡಿಸು, ಇದ್ರಲ್ಲಿ ಬಿಟ್ಬಿಡು, ನಾಳಿದ್ದು ನಾನು ಮಾಡ್ಕೊಳ್ತೀನಿ. ಆಯ್ತಪ್ಪ ಅಂತ ಸಿಗರೇಟ್ ಸೇದ್ದ, ಒಳಗೋದ, ನನ್ನ ಬ್ಯಾನಿಗೆ ಹೋದೆ, ಮನೆಗೆ ಬಂದೆ. ಮಾರನೇ ದಿವಸ ಬೆಳಗ್ಗೆ ಇನ್ಫಾರ್ಮೇಷನ್, ನಂಗೆ ಫೋನ್ ಕಾಲು, ಹೋಗ್ಬಿಟ್ಟ. ನಾನು ಹೇಗೋಗಿದ್ದಾನೆ, ಆ ಡ್ರೈವರ್ಸ್ಗೆಲ್ಲ ಅದು ಇದು ಬರಿಬೇಕು, ಅವನು ಬಿಲ್ ಬರಿಬೇಕು, ಓಚರ್ ಬರಿಬೇಕು. ಓಚರ್ ಬರೀತಾ ಇದ್ದಾನೆ, ಹಾಗೆ ಪೆನ್ ಇಟ್ಬಿಟ್ಟು ಹೊಟ್ಟಾಗೆ. ಏನು ಗ್ರೇಟ್ ಅಂತೀರಾ, ಇದೆಲ್ಲ ಯಾರು ಹೇಳಬೇಕಾದ ವಿಷಯಗಳಿವೆಲ್ಲ ನಾನು ಹೇಳ್ತಾ ಇರೋದು. ದೊಡ್ಡ ಮನುಷ್ಯ ಅನ್ನೋದಕ್ಕೆ ಅದೇ ಹೇಳಬೇಕು, ನಿರ್ಮಲ ಮನಸ್ಸು. ಅವನು ಹೇಳಿದ್ದ, ಇದೇ ಮಾತು ಹೇಳಿದ್ದ, ಎಲ್ರಿಗೂ ಕೇಳಿಬೇಕಾರೆ ಅವ್ರು ನಮ್ಮ ಮಕ್ಕಳಿಗೆಲ್ಲ ಗೊತ್ತು. ಭಾರ್ಗವಿನೂ ಹೇಳೋಳು, ನನಗೆ ಭಾಳ ಇಂಟಿಮೇಟ್ ಆಗಿದ್ದವನು. ನಮ್ಮ ಅಣ್ಣ ಕ್ಲಾಸ್ಮೇಟ್ ಅವನು ನ್ಯಾಷನಲ್ ಹೈಸ್ಕೂಲ್ನಲ್ಲಿ. ಅಲ್ಲಿಂದ ಶುರುವಾಗಿದ್ದು ಬಾಂಧವ್ಯ ನಮಗೆ. 1945ನಲ್ಲೋ ಏನೋ ಬಂದು ನ್ಯಾಷನಲ್ ಹೈಸ್ಕೂಲಿಗೆ ಸೇರಿದ್ದೆವು. ನಮ್ಮ ಅಪ್ಪ ಮೇಷ್ಟ್ರು, ಅವನಿಗೆ ಸೀಟ್ ಕೊಟ್ಟಿದ್ದು, ಅವನು ಬೇರೆ ಊರಲ್ಲಿದ್ದ ಅವಾಗ. ಆವಾಗಿನಿಂದ ಪರಿಚಯ ಆಗಿದ್ದು ನನಗೂ ನಾಣಿದು. ಆಮೇಲೆ ನಮ್ಮ ಅಣ್ಣನ ಬಿಟ್ಟೋಯ್ತು ಪರಿಚಯ ಅಂದರೆ ಅವ್ರ ಫ್ರೆಂಡ್ಶಿಪ್ ಇತ್ತು, ಕಂಟಿನ್ಯೂ ಆಗ್ತಾಯಿತ್ತು, ಭಾಳ ಇದು. ನಾವು ವಿಶ್ವೇಶ್ವರದಲ್ಲಿದ್ದ, ಅವನು ಫ್ರೆಂಡ್ಶಿಪ್ ಶುರುವಾಗಿದ್ದು ಹೆಂಗೆ ಸೇರ್ಕೊಂಡ್ಬಿಡ್ತು ಅಂತಂದರೆ ಕೊನೆ ತನಕ ನಾಣಿ ಅಂತ. ಅವನು ಅಷ್ಟೇ ಜಯ ಅಂದ್ಕೊಂಡು ಭಾಳ ಇದು. ಸ್ಟೇಜ್ಗೆ ಹೋಗ್ಬಿಟ್ರೆ ಅವ್ನು ಹೇಳ್ಕೊಡೋನು, ಏನಾದ್ರು ಒಂದು ಆ್ಯಡ್ಲಿಬ್ ಮಾಡಿ ಬೆಳೆಸು ಜನ ನಗ್ತಾ ಇದ್ದಾರೆ, ನಿಲ್ಲಿಸ್ಬೇಡ, ಸೈಡ್ ಹಿಂಗೆಯಿಂದ ಕುಮ್ಮಕ್ಕು ಕೊಡೋದು ಅವನು. ಆ ಥರ ಅಷ್ಟು ಮಾಡಿದವನು. ಅವನು ಹೋಗ್ಬಿಟ್ಟಿದ್ದು ರೀತಿ ಫ್ಯಾಂಟಾಸ್ಟಿಕ್ ಸರ್, ಯಾರೂ ಹೇಳೋಕ್ಕಾಗಲ್ಲ. ಹೋಗಿದ್ವಿ, ನನಗಂತೂ ತಡ್ಕೊಳಕ್ಕಾಗಲಿಲ್ಲ, ಗೋಳಾಡ್ಬಿಟ್ಟೆ. ಎಲ್ಲರೂ ಅಂದರು ಇವನೇನೋ ಹುಚ್ಚಿಡ್ದಂಗೆ ಆಡ್ತಾ ಇದ್ದಾನೆ ಅಂತ. ಹಂಗೆ ಐ ಕುಡ್ ನಾಟ್ ಟಾಲರೇಟ್ ಇಟ್. ಒಳ್ಳೆ ಫ್ರೆಂಡ್ಸ್ ನೀವು. ಅವನು ತಮ್ಮಗಿಂತ ಹೆಚ್ಚಿಗೆ ನೋಡ್ಕೊಂಡವನು ಅವನು, ಗೊತ್ತಾಯ್ತಾ. ಸರಿ ಆಯ್ತಪ್ಪ, ಹೋದೆ, ಆಯಿತು. ಡೊನೇಟ್ ಮಾಡಿಬಿಟ್ರು ಬಾಡಿ. ಪುರೋಹಿತರು ಬಂದುಬಿಟ್ಟಿದ್ರು. ಅವ್ರ ಅಣ್ಣ ಭಾಳ ಇದು, ರಾಣಿ ಅಣ್ಣ ಸಂಪ್ರದಾಯಸ್ಥರು. ಅವ್ರು ಪುರೋಹಿತರನ್ನ ಕರೆಸ್ಬಿಟ್ಟಿದ್ದಾರೆ. ಅವ್ರು ಪುರೋಹಿತರು ಬಂದು ಏನು ಮಾಡೋಣ ಅಂತ ಬಾಡಿ ತೊಗೊಂಡು ಏನು ಮಾಡೋದು ಅವರು ಕೇಳ್ತಾರೆ. ನಾನು ಹೇಳಿದೆ ಏನು ಮಾಡ್ತೀರಾ, ಅವನೇನು ಬೇಡ ಅಂತ ಹೇಳಿದಾನೆ, ಏನು ಮಾಡಿ. ಸರಿ ನೀರೆಲ್ಲ ಚುಮ್ಕಿಸ್ಬಿಟ್ಟು ತಮ್ಗೆ ಒಳಗೆ ಒಂದು ತಮ್ಗೆ ನೀರು ತೊಗೊಂಡ್ರು. ತಮ್ಗೆಲ್ಲಿ ನೀರೆಲ್ಲ ತೋರಿಸ್ಬಿಟ್ಟು ಒಂದು ಆಚಮನ ಮಾಡಿಬಿಟ್ಟು ಅವ್ರಿಗೆ ಅವ್ರ ಮಗನ ಹೇಳಿದ್ರು, ಪ್ರಕಾಶನ ಪ್ರದೀಪನ ಕೇಳಿದ್ರು, ನೋಡಪ್ಪ ಮಾಡೋದು ನಾನು ಕೆಲಸ ಮಾಡಿದ್ದೀನಿ ಅಂತ. ಅವ್ರು ಫೀಸ್ ಕೊಟ್ಟು ಕಳಿಸ್ಬಿಟ್ಟ ಪಾಪ, ಯಾಕಂದ್ರೆ ಬಂದಿದ್ದಾರಲ್ಲ ಪಾಪ, ಅವ್ರದ್ದೇನೋ ಕೊಟ್ಟು ಕಳಿಸ್ದ ಅಷ್ಟೇ. ಅವರು ಅದಕ್ಕೆ ಮಾಡಿ ಆಮೇಲೆ ಒಂದು ದಿವಸ ನ್ಯಾಷನಲ್ ಕಾಲೇಜ್, ಜಯನಗರ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರು. ಯಾರ್ಯಾರು ನಾಣಿಗೆ ಭಾಳ ಹತ್ತಿರ ಎಲ್ಲರೂ ಬಂದು, ಮುಖ್ಯಮಂತ್ರಿ ಚಂದ್ರು ಬಂದಿದ್ದರು, ವಿಷ್ಣುವರ್ಧನ ಬಂದಿದ್ದ, ಎಡಕಲ್ ಗುಡ್ಡದ ಮೇಲೆ ಚಂದ್ರಶೇಖರ್ ಅವನು ಬಂದಿದ್ದ, ಅವರೆಲ್ಲ ನಮ್ಮ ನಾಟಕದ ಗುಂಪಿನವರು, ಅವರೆಲ್ಲ ಬಂದಿದ್ರು, ಮಾತಾಡಿರು. ರಾಜಾರಾಮು ಎಲ್ಲ ಈ ನಮ್ಮ ನಾಟಕದ ಗುಂಪಿನವರು ಎಲ್ಲ ಯಾರ್ಯಾರಿದ್ದರು ಎಲ್ಲರೂ, ಮೌಕೇಶು ಎಲ್ಲರೂ ಬಂದು ಮಾತಾಡಿರು. ಹಿಂದ್ಗಡೆ ಈ ಕಡೆ ಓಪನ್ ಏರ್ ಥಿಯೇಟ್ರ್ ಇದೆ ನೋಡಿ, ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ ಓಪನ್ ಏರ್ ಥಿಯೇಟ್ರ್ ಹಿಂದ್ಗಡೆ ಇದೆ. ಅಲ್ಲಿ ಫುಡ್ ಅರೇಂಜ್ ಮಾಡಿದರು. ಎಲ್ರಿಗೂ ಊಟ ಮಾಡಿದ್ವಿ, ಮುಕ್ತಾಯ. ದಟ್ಸ್ ಆಲ್. ಅಟ್ ದಿ ಎಂಡ್ ಆಫ್ ಇಟ್. ಎವ್ರಿ ಇಯರ್ ಏನು ಮಾಡ್ತಾರೆ ಅಂದರೆ, ನಾಣಿ ಹೆಸರಿನಲ್ಲಿ ಯಾರ್ಯಾರು ಒಬ್ಬರು ಮೇಕಪ್ ಆರ್ಟಿಸ್ಟು ಇವರಿಗೆ ಸನ್ಮಾನ ಮಾಡ್ತಾರೆ. ಒಂದು ಕ್ಯಾಶ್ ಕೊಡ್ತಾರೆ, 15,000 ಏನೋ ಕೊಡ್ತಾರೆ, ಏನು ಮಾಡ್ಕೊಂಡಿದ್ದಾರೆ. ಈ ಸರ್ತಿ ಅಂತೂ ಒಂದು ದೊಡ್ಡದಾಗಿ ಮಾಡಬೇಕು ಅಂತ ಟ್ರಸ್ಟ್ ಫಾರ್ಮ್ ಮಾಡಿರು, ಭಾರ್ಗವಿ ನಾರಾಯಣ್ ಟ್ರಸ್ಟ್. ಅಂದರೆ ಭಾರ್ಗವಿ ಹೋಗ್ಬಿಟ್ಟ ಮೇಲೆ ಅವರಿಬ್ಬರದು ಸೇರಿ ಒಂದು ಟ್ರಸ್ಟ್ ಮಾಡಿ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ನಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿರು. ಇವ್ರನ್ನ ಕರೆಸಿದ್ರು, ಅವರು ಹಿಂದೂಸ್ತಾನಿ ಮ್ಯೂಸಿಷಿಯನ್, ಅವ್ರ ಹೆಸರು ಮರ್ತುಬಿಟ್ಟೆ ನಾನು. ಅವ್ನು ಕರೆಸಿದ್ರು, ಪ್ರೋಗ್ರಾಮ್ ಇತ್ತು, ಅಲ್ಲಿ ಊಟ ಎಲ್ಲ ಮಾಡಿದರು. ಅಲ್ಲಿ ಒಂದು ಟ್ರಸ್ಟ್ ಅಂತ ಮಾಡಿ, ಎವ್ರಿ ಇಯರ್ ಆನ್ ದಿಸ್ ಡೇ ವಿ ವಿಲ್ ಸ್ಟೇಜ್ ಎ ನ್ಯೂ ಪ್ಲೇ, ಹೊಸ ಪ್ಲೇ ಯಾರನ್ನಾರು ಬರ್ಕೊಂಬರ್ಬೇಕು, ಆ ಪ್ಲೇ ನಾವು ಸ್ಟೇಜ್ ಮಾಡಿಸ್ತೀವಿ. ಅದಕ್ಕೆ ಆಮೇಲೆ ಅವ್ರನ್ನ ಆನರ್ ಮಾಡ್ತೀವಿ, ಒಬ್ಬ ಆರ್ಟಿಸ್ಟ್ನ, ಪ್ರಿಫರಬಲಿ ಬ್ಯಾಕ್ ಸ್ಟೇಜ್ ಆರ್ಟಿಸ್ಟ್. ಯಾಕೆಂದರೆ ಇವ್ನು ಬ್ಯಾಕ್ ಸ್ಟೇಜ್ ತಾನೆ ಮೊದಲಿಂದ. ಮೇಲೆ ಟಾಪ್ ಮೇಲೆ ಗಾಳಿ ನಾವು ಬರ್ತೈತೆ, ಅಲ್ಲಿ ನಿಮಗೆ ಜಾಗ ಮಾಡ್ಕೊಡ್ತೀನಿ. ಹಳೆಯ ರಂಗಭೂಮಿಯ ಹವ್ಯಾಸಿ ಪರಂಪರೆಯ ದೊಡ್ಡ ಕೊಂಡಿ ನೀವೀಗ ಅಂತ ಹೇಳ್ಬೋದು. ನಾನು ಇದ್ದೀನಿ, ವೆಂಕಟರಾವ್ ಇದ್ದಾರೆ, ಶ್ರೀನಾಥು ಇದ್ದಾರೆ. ಈಗ ಸದ್ಯಕ್ಕೆ ನಮಗಿಂತ ಆದ್ಮೇಲೆ ಬಂದವರಾದರೂ ಹವ್ಯಾಸಿ ರಂಗಭೂಮಿಲಿ ಇನ್ನೂ ಇದ್ದಾರೆ. ಒಂಥರ ಅವರು ಮೇಜರ್ ಅಂತ ಹೇಳಬೇಕು. ನಾವು ವೆಂಕಟರಾವ್ ಬಗ್ಗೆ ಆಗಲೇ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆ ಆರ್ಟಿಸ್ಟ್ ಅವರು. WWF ನೋಡೋ ಬಾಡಿ ಕಣೋ ಇದು, ನನಗೇನೋ ಆಗುತ್ತೆ.
ಐ ಆಮ್ ಪರ್ಫೆಕ್ಟ್ಲಿ. ನನಗೂ ಅವ್ರಿಗೂ ಆತ್ಮೀಯತೆ ಹೇಳಿದ್ನಲ್ಲ, ನಾನು ಅವರು ಟ್ವಿನ್ಸ್ ಅಂತ ನಾಣಿ ಹಾಸ್ಯ ಮಾಡ್ತಾ ಇದ್ದ ನಮ್ಮನ್ನು. ಅಷ್ಟು ಇದಾಗಿದ್ವಿ. ಅಂದರೆ ಅವರು ನಂಗೆ ವಯಸ್ಸಿನಲ್ಲಿ ಚಿಕ್ಕವರು, ಆದರೆ ಭಾಳ ಒಳ್ಳೆ ಆರ್ಟಿಸ್ಟು, ಮಾತಾಡೋ ಹಾಗಿಲ್ಲ. ದತ್ತ ರೆಡಿ ಮಾಡ್ದ ಅಂದರೆ ಹೀಗೆ ಕಾಣೋದು. ಮದುವೆ ಕರೆದಿದ್ದರೆ ಅಲ್ಲಿ ಇನ್ನೂ ಚೆನ್ನಾಗೆ ಕಾಣ್ತಿದ್ದ. ಶ್ರೀನಾಥ ಬಿಡಿ, ಅವ್ನು ನಾರಾಯಣ ಸ್ವಾಮಿ ಅಂತ ಹೇಳ್ತಾ ಇದ್ದಿದ್ದು. ಅದರಲ್ಲಿ ಒಂದು ನಾಟಕದ ಒಂದು ಇನ್ಸಿಡೆನ್ಸ್ ಹೇಳ್ತೀನಿ. ನಾವು ನಾಟಕ ಏನಿತ್ತು ಅದು ಆಡ್ತಾ ಇದ್ವಿ, ಆ್ಯಡ್ಲಿಬ್ ಮಾಡೋದು ಜಾಸ್ತಿ. ಈಗ ಲಂಚಾವತಾರ ನೋಡಿದ್ದು ಹೇಳಿದ್ದೀರಿ, ಲಂಚಾವತಾರ ನೋಡಿರ್ಬೇಕು ನೀವು. ಅದರ ಪ್ಲಾಟ್ ಜೊತೆಗೆ ನಮ್ಮದೇ ಸ್ವಂತ ಡೈಲಾಗು. ಅಂದರೆ ಸುಮ್ಮನೆ ಹೇಳೋಕ್ಕೆ ಅದು ಉಪಯೋಗ ಇಲ್ಲ, ಜನ ನಗಬೇಕು ಅಂದರೆ ಎಕ್ಸ್ಪ್ರೆಷನ್ನಲ್ಲಾಗಲಿ, ಆ್ಯಡ್ಲಿಬ್ ಎಕ್ಸ್ಪ್ರೆಷನ್ ಅಂತ ಇರುತ್ತೆ, ಅದಾಗ್ಬೋದು, ಮಾತಿನಲ್ಲಾಗ್ಬೋದು. ಡೈಲಾಗು ಶುಡ್ ಬಿ ವೆರಿ ಹ್ಯೂಮರಸ್. ಸುಮ್ಮನೆ ಏನೋ ಸೇರಿಸಿರೋದು ನಾಟಕ ಚೆನ್ನಾಗಿರೋಲ್ಲ. ಅದಕ್ಕೆ ನಮಗೆ ಆಗಲೇ ಹೇಳಿದೆ ಅಂತ ಕಾಣುತ್ತೆ, ಹೆಚ್ಚನ್ನವರು ನಮಗೆ ಭಾಳ ಸಪೋರ್ಟ್. ಅದಕ್ಕೆ ನಾಣಿ ಎನ್ಕರೇಜ್ಮೆಂಟು ಭಾಳ ಇತ್ತು. ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಅಷ್ಟೇ. ಏನು ಅಂದರೆ, ಒಂದು ನಾಟಕ ಕೆ ಗುಂಡಣ್ಣ ಅಂತ ಮಂಡ್ಯದವರು ಬರೆದಿರೋದು, ಹೆಣ್ಣಿಗೊಂದು ಗಂಡು ಅಂತ ನಾಟಕ. ಆ ನಾಟಕದಲ್ಲಿ ಏನಪ್ಪ ಅಂದರೆ, ಜಮೀನ್ದಾರರು ಉಪಾಸನೆ ಸೀತಾರಾಮ್, ನಾನು ಡಾಕ್ಟರ್ ಆದ್ರೂ ಹೆಣ್ಣು ನೋಡೋಕೆ ಬಂದಿರ್ತಾರೆ, ಅಡ್ವರ್ಟೈಸ್ ಮಾಡಿರ್ತಾರೆ ಮಗಳಿಗೆ. ಅವರು ಮನೆಯಲ್ಲಿ ಅಡುಗೆಯವನು ಪಾರ್ಟು ಶ್ರೀನಾಥ್. ಆವಾಗ ಅವರು ನಾರಾಯಣ ಸ್ವಾಮಿ, ಇನ್ನೂ ಶ್ರೀನಾಥ್ ಆಗಿರಲಿಲ್ಲ, ಪ್ರಣಯರಾಜ ಶ್ರೀನಾಥ್ ಆಗಿರಲಿಲ್ಲ. ಆವಾಗಿನ್ನೂ ನಾರಾಯಣ ಸ್ವಾಮಿ ಹೆಸರು, ಯಾಕೆಂದ್ರೆ ಅಲ್ಲಿ ರೆಫರೆನ್ಸ್ ಬರುತ್ತೆ. ಅದಕ್ಕೋಸ್ಕರ ಬರ್ತೀನಿ, ಕೂತ್ಕೋತೀನಿ. ಅಲ್ಲಿ ನಾಟಕದಲ್ಲಿರೋದೇನಪ್ಪ ಅಂದರೆ, ಏನಪ್ಪ ಏನು ಬಂದೀನಿ, ಹೀಗೆ ಬಂದು ಏನು ಬಂದಿದ್ದೀರಾ, ಈ ವಿಷಯ ಹೇಳ್ತೀನಿ. ನಿಮ್ಮ ಯಜಮಾನರಲ್ಲಿ ಅವ್ರ ಹೆಸರೇನು ಅಂತ ಏನಕ್ಕೆ ಹೇಳ್ತೀನಿ. ಅವರೇನೋ ಹೇಳ್ತಾರೆ, ಕಂಟಿನ್ಯೂ ಆಗುತ್ತೆ. ಅಷ್ಟೊತ್ತಿಗೆ ಸೀತಾರಾಮ್ ಎಂಟ್ರಿ ಬರುತ್ತೆ. ಅಷ್ಟಿದ್ದಿದ್ದು. ನಾ ಬಂದೆ, ಕೂತ್ಕೊಂಡು ಏನು ಬಂದಿದ್ದೀರಾ ಅಂದ್ರೆ, ಹೀಗೆ ಹೆಣ್ಣೊಳಗೆ ಬಂದಿದ್ದೀರಿ, ನಿಮ್ಮ ಯಜಮಾನ್ರು ಎಲ್ಲಪ್ಪ, ಆಚೆ ಕಡೆ ಹೋಗಿದ್ದಾರೆ, ಬರ್ತಾರೆ. ಹೌದು ಅಂದಾಗ ನಿಮ್ಮ ಯಜಮಾನ್ರ ಹೆಸರೇನಪ್ಪ ಅಂತ ಕೇಳಿದೆ. ಸುಮ್ಮನೆ ಇರೇ ಕೇಳಿದೆ, ಅದೇನಿಲ್ಲ, ಸ್ಕ್ರಿಪ್ಟಲ್ಲಿ ಇಲ್ಲ. ಇವನು ನಾರಾಯಣ ಸ್ವಾಮಿ ಸುಮ್ಮನೆ ಇರಬೇಡವಾ, ಶ್ರೀನಾಥ ಸುಮ್ಮನೆ ಇರಬೇಡ, ಯಾಕೆ ಸ್ವಾಮಿ ಅಂತ ಕೇಳ್ದ ನನ್ನ. ನಾನು ಹೇಳಿದೆ, ಒಂದು 15 ಸೆಕೆಂಡ್ಸ್ ಆರ್ ಹಾಫ್ ಎ ಮಿನಿಟ್. ಅಲ್ಲಯ್ಯ, ನಾರಾಯಣ ಸ್ವಾಮಿ, ವೆಂಕಟಸ್ವಾಮಿ, ಮುನಿಸ್ವಾಮಿ ಅಂತ ಹೆಸರು ಇಟ್ಕೋತಾರೆ, ಯಾಕೆ ಸ್ವಾಮಿ ಅಂತ ಯಾರನ್ನಾರ ಹೆಸರು ಇಟ್ಕೋತಾರೆ ನೀಯಾ? ತಕ್ಷಣ 1 ಮಿನಿಟ್ ಅವನಿಗೂ ಅದು ಬಿಟ್ಬಿಡಿ, ಅದು ಪಕ್ಕದ ಬೇಡ, ಪಕ್ಕವಾದ್ಯ ಬೇಡ. ಅವನು ಇದ್ಕೊಂಡು, ನೋಡ್ರಿ ನಮ್ಮ ಯಜಮಾನ್ರ ಹೆಸರು ನಿಮಗೆ ನಮ್ಮ ಯಜಮಾನ್ರ ಹೆಸರು ಯಾಕೆ? ಓಹ್ ಐಸಿ, ನಿಮ್ಮ ಯಜಮಾನ್ರ ಹೆಸರು ಮಿಸ್ಟ್ರ್ ಯಾಕೆ ಅಂತನಾ? ಏನು ಕ್ರಿಶ್ಚಿಯನ್ ಏನಪ್ಪ ಅವರು? ನಾನು ಹೆಣ್ಣು ನೋಡೋಕೆ ಬಂದಿದ್ದೀನಿ ರೀ. ಅವನಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಜನ ತುಂಬ ನಗ್ತಾ ಇದ್ದಾರೆ. ಅದಕ್ಕೆ ಅವನಿಗೆ ನನಗೆ ಕೈ ಕೊಡಬೇಕು ಅನ್ನೋದು ಒಂದು ಮನಸ್ಸಿಗೆ ಬಂತು. ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್, ನೋ ಡೌಟ್ ಅಬೌಟ್ ಇಟ್, ಆನ್ ಸ್ಟೇಜ್ ಆಲ್ಸೋ. ಅಲ್ರಿ ಮಾಡ್ತೀನಿ ಜೈನ ಮಾಡ್ತೀನಿ ಅಂತ ಹಲ್ಲು ಕೊಚ್ಕೊಂಡು ಹೇಳ್ಬಿಟ್ಟು, ನಮ್ಮ ಯಜಮಾನ್ರ ಹೆಸರು ನಿಮಗೆ ಕ್ವಶನ್ ಮಾರ್ಕು ಅರ್ಥ. ನಾನು 1 ನಿಮಿಷ ಯೋಚನೆ ಮಾಡಿದೆ. ಹಲ್ಲು ಕಚ್ಕೊಂಡು ಹೇಳ್ತಾ ಇದ್ದಾನೆ, ಮಾಡಿ ಏನು ಮಾಡ್ತೀರಾ ಹೇಳಿದ್ರೆ ಕಾಲಲ್ಲಿ ತಿಂದರೆ ಕೊಡ್ತಾ ಇದ್ದಾನೆ. ಒಂದೇ 1 ನಿಮಿಷ ಯೋಚನೆ ಮಾಡಿದೆ. ಆಮೇಲೆ ಹೇಳಿದೆ, ಅಪ್ಪ ನಿಮ್ಮ ಯಜಮಾನ್ರ ಹೆಸರು ಹೀಗಿದ್ದರೆ ಅವ್ರನ್ನ ಹ್ಯಾಕೆ ಕರಿತೀರಾ? ಕೈ ಮುಗಿದ್ಬಿಟ್ಟು, ಯಜಮಾನ್ರೆ ನಿಲ್ಲಿಸ್ತೀರಾ ನೀವು ಅಂತ. ಆಮೇಲೆ ಬೇರೆ ವಿಷಯಗಳು ಶುರುವಾಗಿ ಅದು 15 ನಿಮಿಷ 20 ನಿಮಿಷ ಹೇಳ್ಕೊಂಡೋದ್ವಿ. ನಾನೇನು ಹೇಳೋದು, ಅವನು ಹೇಳೋದು, ತಮಾಷೆ, ಜನ ಎಂಜಾಯ್ ಮಾಡ್ತಾಯಿದ್ರು. ಸೀತಾರಾಮ್ಗಂತೂ ರೇಗ್ತಾ ಇದೆ. ಅವನು ವೆರಿ ಡಿಸಿಪ್ಲಿನ್ಡ್ ಪರ್ಸನ್ ಸೀತಾರಾಮ್. ಉಪಾಸನೆ ಸೀತಾರಾಮ್ ಹೌದು, ಒಂದು ಪದ ಒಂದು ಅಕ್ಷರ ಸೇರಿಸ್ಬಾರ್ದು ಅವನಿಗೆ ಅಂಥದ್ದು. ನಾವಿಲ್ಲಿ ಹೊಡಿತಾ ಇದ್ದೀವಿ, ಜನ ನಗ್ತಾ ಇದ್ದಾರೆ. ನೀನು ರೇಗೋಯ್ತು ಸೀತಾರಾಮ್ಗೆ, ನಿಲ್ಲಿಸ್ತೀವಲ್ವ ನಿಲ್ಲಿಸ್ತಾ ಇಲ್ಲ. ಕೊನೆಗೆ ವಾಕಿಂಗ್ ಸ್ಟಿಕ್ ಇತ್ತು ಕೈನಲ್ಲಿ. ಇನ್ನೊಂದು 2 ನಿಮಿಷ ನೋಡ್ತೀನಿ, ನೀವು ನಿಲ್ಲಿಸ್ತೀರೋ ಬಂದು ಸ್ಟೇಜ್ ಮೇಲೆ ಹೊಡಿತೀನಿ ನೀವು. ಎಂಟ್ರಿಗೆ ಕೊಟ್ಬಿಟ್ಟ, ನಿಲ್ಲಿಸ್ಬೇಕು. ಬಟ್ ಆ ಪಕ್ಕದ ಸೈಡಿಂಗ್ನಲ್ಲಿ ನಾನೇ ನಿಂತ್ಕೊಂಡು ನಡೀಲಿ ಚೆನ್ನಾಗಿ ಜನ ಎಂಜಾಯ್ ಮಾಡ್ತಾ ಇದ್ದಾರೆ, ದಟ್ಸ್ ಮೋರ್ ಇಂಪಾರ್ಟೆಂಟ್ ಅಂತ ಇವನು. ಈ ಥರ ನಾವು ಚೇಷ್ಟೆಗಳು ಸ್ಟೇಜ್ ಮೇಲೂ ಆ್ಯಡ್ಲಿಬ್ ಬಂದು ಮಾಡ್ತಾ ಇಟ್ಟಿದ್ದೀವೆಲ್ಲ. ಅಲ್ಲಿ ಎಳೆಯೋದ್ರಲ್ಲಿ ಫನ್ ಇರಬೇಕು, ಸುಮ್ಮನೆ ಎಳೆಯೋಕ್ಕಾಗಲ್ಲ. ಅವತ್ತು ರೈಲ್ ಬಿದ್ದೋಯ್ತಲ್ಲ, ಅವತ್ತಿಂದ ಪತ್ತೆನೇ ಇರಲಿಲ್ಲ. ಇವತ್ತು ಇವ್ರ ಹೆಂಡತಿ ಬೆಳ್ಳಿಗೆ ಯಾವ್ದೋ ಔಷಧಿ ಬೇಕು ಅಂತ ಹುಡುಕೊಂಡು ಈ ಪಾಠ ಕಡೆ ಬಂದೆ. ಈಗ ಗಾಂಪುರ್ ಗುಂಪು ನಾಟಕದಲ್ಲಿ ನಾನು ಗುರು ಪಾಠ ಮಾಡ್ತಾ ಇದ್ದೆ. ಅಲ್ಲಿ ಅವರು ಚೆನ್ನಾಗಿ ಮಾಡಿದ್ದಾರೆ, ಅದೇ ಎಂಟ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ರವೀಂದ್ರ ಕಲಾಕ್ಷೇತ್ರದ ಶೋ, ದಾಶರಥಿ ದೀಕ್ಷಿತ್ ಗ್ರೂಪ್ ಅದು, ನಾನು ಗುಂಪು. ದೀಕ್ಷಿತ್ ಅವರು ಮಡ್ಡಿ ಮುಟ್ಟಾಳ ಎಲ್ಲ ಇರುತ್ತೆ, ಅದು ಮಡ್ಡಿ ರೋಲು, ಎಲ್ಲ ಶಿಷ್ಯನರು ಮುಟ್ಟಾಳ.
ಅಲ್ಲಿಂದ ಅದು ಏನು ಬರುತ್ತೆ ನಾವು ಮೇನ ಪಲ್ಲಕ್ಕಿ ಥರ ಇರ್ತಲ್ಲ ಅದರಲ್ಲಿ ನಾನು ಕೂತ್ಕೊಂಡು ಬರೋದು. ಹಿಂದ್ಗಡೆ ಒಂದು ದಿಂಬು ಹೊರ್ಕೊಂಡು ಒಳ್ಳೆ ಆಧಾರವಶವಾಗಿ ಬರಬೇಕು. ಅಲ್ಲಿಂದ ಬ್ಯಾಂಡು ಮ್ಯೂಸಿಕ್ಕು ಎಲ್ಲ ತಮಟೆ ಹೊಡೆಯೋದು ಎಲ್ಲ. ಅಲ್ಲಿಂದ ಮೇನ್ ಎಂಟ್ರೆನ್ಸಿಂದ ಆ ಕಡೆಯಿಂದ ಬಂದು ಸ್ಟೇಜಿಗೆ ಬರಬೇಕು. ಪ್ರೊಸೆಷನ್ ಬರುತ್ತೆ. ಪರ್ವತವಾಣಿ ಅವರೆಲ್ಲ ಫ್ರಂಟ್ ಸೀಟಲ್ಲಿ ಕೂತಿದ್ರು. ಸರಿ, ನಾವು ಅಲ್ಲಿಂದ ಬರಬೇಕು. ಬರ್ತಾ ಇದ್ದಾಗ ನಾನು ಸುಮ್ಮನೆ ಇರಬಾರ್ದ. ಪರ್ವತವಾಣಿಯವ್ರ ಹತ್ರ, ಏನು ಪರ್ವತವಾಣಿಯವರೇ, ನಿಮ್ಮ ನಾಟಕದ ಹವ್ಯಾಸ ಹೇಗೆ ನಡೀತಾ ಇದೆ, ವ್ಯವಸಾಯ ಮಾಡ್ತಾಯಿದ್ದೀರಾ ಇಲ್ಲ ಬಿತ್ತನೆ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ ಸುಮ್ಮನೆ ಏನೋ ಹೇಳಕ್ಕೆ ಹೋದ. ಬುಡ್ಡಿ ಮನೆ ಹೋಗ ಸ್ಟೇಜ್ ಮೇಲೆ ಅಂದವರು, ಬುಡ್ಡಿ ಮಗನ ಶೋಕಿ ನೋಡೋ ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಎತ್ಕೊಂಡ್ಬರ್ತಾ ಇದ್ದಾರೆ. ಹೊಲಕ್ಕೆ ಶೋಕಿ ಕಾಣೋ ನೀನು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಾತಾಡಿದ್ದೀವಿ. ಸ್ಟೇಜ್ ಮೇಲೆ ಹೋದ ಮೇಲೆ ಅಲ್ಲಿ ನಿಂತ್ಕೊಂಡ್ಮೇಲೆ ಅಲ್ಲಿ ಪಲ್ಲಕ್ಕಿ ಏನು ಅಂದರೆ ಏನಿಲ್ಲ, ಅಲ್ಲಿ ಸುತ್ತೂರ ಕರ್ಟನ್ ಕಟ್ಬಿಟ್ಟಿದ್ದಾರೆ. ನಾನು ನಡ್ಕೊಂಡು ಬರ್ತಾ ಇರೋದಷ್ಟೇ. ಪಲ್ಲಕ್ಕಿ ಒಂಥರ ಪೋಸ್ ಕೊಟ್ಕೊಂಡು ಕೂತಿರೋ ಥರ ಪೋಸ್ ಕೊಟ್ಕೊಂಡು ನಡ್ಕೊಂಡು ಬಂದಿರೋದು. ಅಲ್ಲಿ ಪಲ್ಲಕ್ಕಿ ಇಲ್ಲ, ಏನಿಲ್ಲ, ಸುತ್ತೂರ ಕವರ್ ಮಾಡಿಬಿಟ್ಟಿದ್ದಾರೆ. ಒಂದು ಪರ್ವತವಾಣಿಯವರು, ಬೊಡ್ಡಿ ಮಗ ನೋಡೋ ನಡ್ಕೊಂಬಂದಿದ್ದಾನೆ ಓಪನ್ ಆಗಿ. ಪರ್ವತವಾಣಿಯವರು ಇದು ಈ ಥರದ ಇನ್ಸ್ಟೆನ್ಸಸ್ ವೆನ್ ನನಗೆ ನಾಟಕಕ್ಕಿಂತ ಹೆಚ್ಚಿಗೆ ಈ ಅನುಭವಗಳು ತುಂಬ ಹೆಲ್ಪ್ ಮಾಡಿದೆ. ನನಗೆ ಹೇಳಿದ್ನಲ್ಲ, ಬೇಕಾದಷ್ಟು ನಾಟಕ ಮಾಡಿದ್ವಿ ನಾವು. ಗುಂಡ ಭದ್ರಾವತಿಗೆ ಒಂದು ಕಾಂಪಿಟೇಷನ್ಗೆ ತೊಗೊಂಡೋಗಿದ್ವಿ. ಅಲ್ಲಿ ನಾನು, ಭಾರ್ಗವಿ ಎಲ್ಲ ಮಾಡಿದ್ವಿ. ನಾಣಿ, ಸೀತಾರಾಮು ಎಲ್ಲರೂ ಹೋಗಿದ್ವಿ. ಅಲ್ಲೇನಾಯಿತು, ಈಗ ಅಲ್ಲಿ ಪಂಕಜನ್ ರೋಲ್ ಬರುತ್ತೆ, ಅದು ಹೀರೋಯಿನ್ನು ಭಾರ್ಗವಿ ಮಾಡಿದರು. ತಾಯಿ ರೋಲ್ ಯಾರೂ ಇರಲಿಲ್ಲ. ಶ್ರೀನಾಥ ತುಂಬ ಚೆನ್ನಾಗಿದ್ದಾನೆ, ಈಗಲೂ ನೋಡಿರ್ಬೋದು, ಫಸ್ಟ್ ಕ್ಲಾಸ್ ಆಗಿದ್ದಾನೆ. ಅವನಿಗೆ ನಮ್ಮ ತಾಯಿ ರೋಲ್ ಮಾಡಿಬಿಟ್ಟು ಅದರಲ್ಲಿ ಮಾತೇ ಬರುತ್ತೆ, ಬಾಗಿಲು ಬರ್ತಿ ನಿಂತಿದೆಯಲ್ಲೇ ಭಾಗೀರ್ತಿ ಅಂತ. ಅಷ್ಟು ತಪ್ಪವಾಗಿರಬೇಕು, ಚೆನ್ನಾಗೂ ಇರಬೇಕು. ಇವನು ಹೇಗಿದ್ದ ಅಂತೀರಾ, ಒಳ್ಳೆ ರವಿಕೆ ಜರ್ತಾರಿ ರವಿಕೆ ಹಾಕ್ಕೊಂಬಿಟ್ಟು ಧರ್ಮ ಅವ್ರ ಸೀರೆ ಉಟ್ಕೊಂಡು ನಾಣಿ ಮೇಕಪ್ಪು ವಿಗ್ಗೆಲ್ಲ ಹಾಕ್ಬಿಟ್ಟು ಯಾರೂ ಅವನು ಶ್ರೀನಾಥ ಅಂತ ಹೇಳೋ ಹಾಗಿಲ್ಲ, ಗಂಡಸು ಅಂತ ಹೇಳೋ ಹಾಗಿಲ್ಲ. ಅಷ್ಟು ಚೆನ್ನಾಗಿ ಒಳ್ಳೆ ಹಳೇ ಕಾಲದ ಮುತ್ತೈದಾಗಿದ್ದ, ಚೆನ್ನಾಗಿದ್ದ. ಇಲ್ಲಿ ಮೂಗ್ಬಿಟ್ಟಿಟ್ಕೊಂಡು ಸರವಾಗಿ ಹಾಕ್ಕೊಂಡು ಹಣೆ ಮೇಲೆ ತುಂಬ ಚೆನ್ನಾಗಿತ್ತು. ಅದೇ ಮೇಕಪ್ ಹೇಳೋಕ್ಕೆ ಆಗಲ್ಲ. ನನಗೇನೆ ಅದು ನೋಡಿ ನಮ್ಮ ತಾಯಿ ಇದ್ದಾಗಿದ್ದ. ಅವನು ಬಂದು ನಾಟಕ ಆಯಿತು. ನಾಟಕ ಆಗ್ತಾ ಇದ್ದಾಗೆ ಕೊನೆ ಸೀನ್ ಇನ್ನೇನು ಮುಗೀತಾ ಬಂದಿದೆ. ಸೈಡಲ್ಲಿ ಸ್ವಲ್ಪ ಗಲಾಟೆ ಆಗ್ತಾಯಿತ್ತು, ಸೈಡ್ ವಿಂಗ್ಸ್ ಹತ್ರ, ಆ ಕಡೆ ಹೊರಗಡೆ. ಏನು ಅಂದರೆ ಒಂದು 4-5 ಜನ ಮುಸ್ಲಿಮ್ಸು ಬಂದ್ಬಿಟ್ಟು ನಾಟಕ ನೋಡಿದ್ದಾರೆ. ಅವರು ನಾಟಕ ಇನ್ನೇನು ಕರ್ಟನ್ ಕ್ಲೋಸ್ ಆಗಬೇಕು ಅನ್ನೋಗ, ಓ ಅಮ್ಮಕ್ಕ ಬುಲಾವ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಓ ಅಮ್ಮಕ್ಕ ಬುಲಾವ್ ಅಂತ 4-5 ಜನ ಒಳ್ಳೆ ಗೂಂಡಾಗಳಿದ್ದಾಗಿದ್ದಾರೆ. ಆ ಅಮ್ಮಕ್ಕ ಬುಲಾವ್ ಅಂತ ಅಲ್ಲಿ ಸೈಡ್ ವಿಂಗ್ನಲ್ಲಿ ನಮ್ಮ ಇವರೆಲ್ಲ ಇದ್ರಲ್ಲ, ಸೆಟ್ ಮಾಡಿದ್ರು. ಅವರು ಏನು ರೀ ನೀವು ಮಾತಾಡ್ತಾ ಇರೋದು, ನಾಟಕ ಅಮ್ಮಕ್ಕ ಮಾಲೂಮ್ನೈ ಅಂತ ಹಿಂದಿಲಿ ಅವಾಯಿಸ್ತಾ ಇದ್ದಾರೆ. ಕರ್ಕೊಂಬರ್ತೀಯ ಅಲ್ಲ ಒಳಗೆ ಬರ್ತೀವ ಅಂತ ಎಲ್ಲ ಹಿಂದಿಲೆ. ಇವನು ಶ್ರೀನಾಥ ಒಳಗೋಗ್ಬಿಡ. ನಾಟಕ ಮುಗಿದಿತ್ತು, ಒಳಗೋಗ್ಬಿಟ್ವಿ ನಾವು ಆ ಕಡೆ ಸೈಡ್ ಗ್ರೀನ್ ರೂಮ್ಗೆ ಹೋಗ್ಬಿಟ್ಟು ಎಲ್ರಿಗೂ ನಡ್ಕ. ಊರಿಗೆಲ್ಲ ಗೂಂಡಾಗಳಿದ್ದಾಗಿದ್ದಾರೆ. ಅವ್ರು ಅಮ್ಮಕ್ಕ ಬುಲಾವ್ ಅಂತ ಎತ್ತಾಕೊಂಡು ಹೋಗ್ತೀವಿ ಅಂತ ಆವತ್ತಾಗಿದ್ದು. ಅದು ಶ್ರೀನಾಥನ ಬಾಯಿನಲ್ಲಿ ಕೇಳಬೇಕು, ನೀವು ಇಂಟರ್ವ್ಯೂ ಮಾಡಿದರೆ ತುಂಬ ಚೆನ್ನಾಗಿ ಹೇಳ್ತಾನೆ, ನನಗಿಂತ ಚೆನ್ನಾಗಿ ಹೇಳ್ತಾನೆ. ಅದು ಒಳಗೆ ಹೋಗ್ಬಿಟ್ಟಿದ್ದೀವಿ, ಎಲ್ಲರೂ ಕೈಕಾಲು ನಡ್ಕ. ಯಾಕೆಂದ್ರೆ ನಾವು ಭದ್ರಾವತಿ ಎಲ್ಲ ನಮಗೇನು ಅಂಥ ವಯಸ್ಸಲ್ಲ ಅವಾಗ. ಏನಪ್ಪ ಇದು ಸಿಕ್ಕಾಕೊಂಡ್ಬಿಟ್ವಿ, ಹಾಗೆ ಹಾಚ್ಕೋಗೋದಾಗೆ. ಅವ್ರೇನು ಹೇಳ್ಕೊಂಬಂದಿರೋ ದೊಣ್ಣೆನೋ ಎತ್ತಾಕೊಂಡು ಹೋಗ್ತೀವಿ ಅಂತ ಕೂತ್ಬಿಟ್ಟಿದ್ದಾರೆ. ಜಟ್ಕ ಗಾಡಿ ತಂದುಬಿಟ್ಟಿದ್ದಾರೆ ಎಲ್ಲ. ಅಪ್ಪ ರಾಮ, ಅವತ್ತು ನಾವು ಹೆದರ್ಕೊಂಡಿದ್ದು. ಎಲ್ಲರೂ ಒಂದು ಗಡಗಡ ನಡೀತಾ ಇದ್ದೀವಿ, ಏನು ಮಾಡೋದು ಅಂತ. ಆಮೇಲೆ ಅವರು ನಮ್ಮ ನಾಟಕ ಅರೇಂಜ್ ಮಾಡಿದ್ದವರು ಅವರಂದರು. ಅವ್ನಿಗೆ ಹೇಳಿದೀನಿ, ನೋಡಿ ಗಲಾಟೆ ಆಗ್ತಾಯಿದೆ, ಪೊಲೀಸ್ನವ್ರು ನಡೆಯಲ್ಲ ಸರ್, ಅವ್ರು ಇಲ್ಲಿ ಗೂಂಡಾಗಳವರು, ಏನೂ ಮಾಡೋಕ್ಕಾಗಲ್ಲ, ಮತ್ತೇನು ಮಾಡೋದು. ಆ ಕಡೆ ಒಂದು ಬಾಗಿಲಿದೆ, ಆಚೆ ಕಡೆ ಹೋಗೋಕ್ಕೆ ಕೊಯಟ್ಟಾಗಿ ನೀವು ಹೊರಟಾಗಿ ನಾವು ನೋಡ್ಕೋತೀವಿ ಬಾಕಿ ಇದನ್ನು ಅಂತ. ನಾವೇನು ಮಾಡಿದ್ವಿ, ಮೆಲ್ಲಿಗೆ ಆ ಕಡೆ ಹಿಂದ್ಗಡೆ ಬಾಗಿಲಿಂದ ಹೋಗಿ, ಹಿಂದ್ಗಡೆ ಬಯಲಿತ್ತು. ರಾತ್ರಿ 10 ಗಂಟೆಯಲ್ಲಿ ಅಲ್ಲಿ ಹೋಗಿ ನಮ್ಮ ರೂಮ್ ಇತ್ತು, ಅಲ್ಲಿ ಹೋಗಿ ಸೇರ್ಕೊಂಬಿಟ್ವಿ ಹೋಟೆಲ್ ರೂಮಲ್ಲಿ. ಅಲ್ಲಿಗೂ ನಮ್ಗೆ ಗಾಬರಿ, ಎಲ್ಲಿ ಫಾಲೋ ಮಾಡ್ತಾ ಇದ್ದಾನೋ ಅವನು ಅಂತ. ಅವನು ಗಲಾಟೆ ಮಾಡೋದಂತೆ, ಸುಮಾರಾಗಿ ಗಲಾಟೆ ಮಾಡಿಬಿಟ್ಟು ಕೊನೆಗೆ ತಡೀಲಾದ್ರೆ ಸ್ಟೇಜಿಗೆ ನಿಂತ್ಬಿಟ್ಟಿದ್ದಾನೆ. 4 ಜನನು ಕೋಲಲ್ಲಿ ಇಟ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಗ್ರೀನ್ ರೂಮ್ ಎಲ್ಲ ಹೊರನಾಡಿ ಎಲ್ಲ ಯಾರೂ ಇಲ್ಲ ಅಂದರೆ ಎಲ್ಲೋಗಿದ್ದಾರೆ ಏನೋ. ಅವರು ಬೆಂಗಳೂರು ಹೊಟ್ಟೋದ್ರು ಟ್ರೈನಲ್ಲಿ, ರೈಲ್ವೆ ಸ್ಟೇಷನ್ಗೆ ಬಂದುಬಿಟ್ಟಿದ್ದಾನೆ. 4 ಜನನು. ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿರಲಿಲ್ಲ. ಬೆಳಗ್ಗೆ ರೈಲ್ ಹತ್ತೋಗ ನಾವು ಅಲ್ಲಿಂದ ತಳಗುಪ್ಪ
ಹತ್ಬೇಕಲ್ಲ. ಅಲ್ಲಿ ಹತ್ಬೇಕಾದ್ರೆ ಒಬ್ಬೊಬ್ರು ಹೇಗೆ ನಡೀತಾ ಇದ್ವಿ ಅಂತಂದರೆ ಯಾಕೆಂದ್ರೆ ಏನು ಅವ್ರು ಮರ್ಡರ್ ಮಾಡೋಕ್ಕೂ ರೆಡಿಯಾಗಿದ್ದರು ಅವರು, ಅದು ಬೇರೆ ವಿಷಯ. ಇವನ್ನೆಲ್ಲ ಎತ್ತಾಕೊಂಡು ಬಿಟ್ರೆ ಏನು ಮಾಡೋಣ. ಅವ್ನಿಗೆ ಎಷ್ಟು ಹೇಳಿದ್ದಾರೆ ಅವರು, ಇಲ್ಲಪ್ಪ ಅವ್ನು ಗಂಡ್ಸ್ಕಡೆಯ ಹೆಂಗಸಲ್ಲ ನಮ್ಕೋ ಇದು ಸುಳ್ಳು ಹೇಳ್ಬೇಡಿ ಅಂತ ಎಲ್ಲ ಹಿಂದಿಲಿ ಉರ್ದುನಲ್ಲಿ ದಬಾಯಿಸಿ ಕೆಡಬಿಟ್ಟಿದ್ದಾರೆ. ಏನು ಮಾಡ್ತೀರ, ಅಷ್ಟು ಚೆನ್ನಾಗಿದ್ರು ಅವರು. ಹೇಗಿದ್ದ ಅಂತೀರಾ? ಐ ವಿಶ್ ವಿ ಹ್ಯಾಡ್ ದ ಫೋಟೋಗ್ರಾಫ್. ಭೂಮಿ ತಾಯಿ ಆಣೆಯಾಗಿ ನಾವು ಒಂದೇನೆ. ತುಂಬ ಚೆನ್ನಾಗಿದ್ದ. ಅವನ ಬಾಯ್ನಲ್ಲಿ ಕೇಳಬೇಕು. ಇದರದ್ದು ಪುಸ್ತಕ ರಿಲೀಸ್ ಆಗಿದ್ದು ಅವನೇ, ಶ್ರೀನಾಥ ರಿಲೀಸ್ ಮಾಡಿದ್ದು. ಅವತ್ತಿನ ದಿವಸ ಹೇಳಿದೆ ನಾನು, ಅದನ್ನು ಹೇಳಿದೆ. ಜನ ತುಂಬ ಎಂಜಾಯ್ ಮಾಡಿದರು. ಅವನ ಬಾಯ್ನಲ್ಲಿ ಕೇಳಬೇಕಿದ್ದು ನಾನು. ಅವ್ನು ಇಂಟರ್ವ್ಯೂ ಮಾಡಿದರೆ ಜಯರಾಮ್ ಹೇಳಿದರು ಅಂತೇಳಿ ಅವನ ಬಾಯ್ನಲ್ಲಿ ಉಂಡಾಡಿ ಗುಂಡ ಭದ್ರಾವತಿ ನೀವು ಹೇಳಿ ದಯವಿಟ್ಟು ಅಂತ ಚೆನ್ನಾಗಿ ಹೇಳ್ತಾನೆ. ಎಷ್ಟಿದ್ದ ಹೇಳಿದ್ನಲ್ಲ, ಆ ಥರ ನೀವು ಸಿನಿಮಾದಲ್ಲೂ ನೋಡೋಕ್ಕಲ್ಲ ಅಂಥ ಕ್ಯಾರೆಕ್ಟರ್ ಇದ್ದಾಗಿದ್ದ ಅವನು. ಈಗಲೂ ಹಾಗೆ ಇದ್ದಾನೆ, ಮಾತಾಡೋಗಿಲ್ಲ, ಕೆಂಪು ಒಳ್ಳೆ ಇದಾಗಿದ್ದಾನೆ. ಏಜ್ ಕಾಣುತ್ತೆ ಸ್ವಲ್ಪ, ಅವಾಗ ಏಜ್ ಇಲ್ಲ, ಯಂಗ್ ಫೆಲೋ ತುಂಬ. ಇದು ಈ ಥರದ್ದೆಲ್ಲ ಅನುಭವಿಸ್ಕೊಂಡ್ಬಂದ್ವಿ ನಾವು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಮಹಾರಾಜಾಸ್ ಕಾಲೇಜ್ ಮೈಸೂರಿಗೆ ಕಾಂಪಿಟೇಷನ್ಗೆ ಹೋಗಿದ್ವಿ. ಅಲ್ಲಿ ಏನಾಗೋಯ್ತು ಅಂದರೆ, ಮಹಾರಾಜಾಸ್ ಕಾಲೇಜ್ನವರು ಗದಾ ಇದ್ದ ನಾಟಕ ಅವ್ರದ್ದು. ನಾವು ಬ್ಯಾಂಗ್ಳೂರಿಂದ ನ್ಯಾಷನಲ್ ಕಾಲೇಜಿನ ಹಿಸ್ಟ್ರಿ ಆನೆ ಕ್ಲಬ್ಬು, ನಾನು ನಾಣಿ ಆಮೇಲೆ ಶೇಷು ಅಂತಿದ್ರು, ಎಳಿದೇವರು ನಾಟಕ ನಾವು ತೊಗೊಂಡೋಗಿದ್ವಿ. ಅಲ್ಲಿ ನಾಟಕ ಆಡಿದ್ವಿ. ಅಲ್ಲಿ ಹೋದರೆ ಏನಾದ್ರು ಅವರು ಮಹಾರಾಜಾಸ್ ಕಾಲೇಜ್ನವರು ಅಲ್ಲಿ ಅವ್ರಿಗೆ ಒಂದು ಐಡಿಯಾ ಬಂದುಬಿಟ್ಟಿತ್ತು ಆ ಟೀಮ್ಗೆ. ಬೆಂಗಳೂರು ಕಾಲೇಜ್ನವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರು ಪ್ರೈಸ್ ಬಂದುಬಿಡ್ಬೋದು, ಅದಕ್ಕೋಸ್ಕರ ಅವ್ರನ್ನ ಲಾಸ್ಟ್ ಡ್ರಾಮಾ ಹಾಕಿ, ಜನ ಇರೋಲ್ಲ, ಎನ್ಕರೇಜ್ಮೆಂಟ್ ಇರೋಲ್ಲ ನೋಡಿ ನಮಗೆ. ನಮ್ಮ ನಾಟಕ ಶುರು ಆಗ್ಬೇಕಾದ್ರೆ ಇವ್ರದ್ದು ಮಹಾರಾಜಾಸ್ ಕಾಲೇಜು ಫಸ್ಟು, ಇನ್ನೊಂದು ನಾಟಕ ಸುಮಾರು 1500 ಜನ 6000 ಜನ ಬಯಲು ಫೀಲ್ಡ್ ಸೇರಿದ್ದಾರೆ. ಇವ್ರು ಫಸ್ಟ್ ನಾಟಕ ಆಯಿತು, ಸೆಕೆಂಡ್ ನಾಟಕ ಆಯಿತು. ನಮಗೆ ರಾತ್ರಿ 9:30 ಸ್ಟೇಜ್ ಬಿಟ್ಕೊಟ್ಟಿದ್ದು. ನಾವು ಸ್ಟೇಜ್ ಸೆಟ್ ಮಾಡಿ ಎಲ್ಲ ನಾಟಕ ಆಡಿದ್ವಿ, ಅಳಿದೇವರ ನಾಟಕ. ಇಷ್ಟಾಗಿ ಅಷ್ಟು ಜನ ಕೂತ್ಕೊಂಡು ಎಂಜಾಯ್ ಮಾಡಿದ್ರು ತುಂಬ. ಪಾಚು ಅಂತ ಪಾರ್ಥಸಾರಥಿ ಅಂತ ಕ್ರಿಕೆಟ್ ಇವರು ಬೇರೆ ಅವರು ಪ್ರೊಫೆಸರು, ಅವರು MD ನರಸಿಂಹನ್ ಅಂತ ಅವ್ರ ಪ್ರೊಫೆಸರು, ಅವರೇ ಜಡ್ಜಸ್ಸು. ಅವ್ರು 3 ಜನ ಕೂತಿದ್ವಿ, ನಾಟಕ ನೋಡಿರು, ಎಲ್ಲ ಆಯಿತು. ನಾಟಕದಲ್ಲಿ ಗದಾ ಯುದ್ಧ ನಾಟಕದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ನಾವು ಸೈಡ್ ವಿಂಗಲ್ಲಿ ನೋಡ್ತಾ ಇದ್ವಿ. ಏನು ಅಂದರೆ, ಅವಳು ಕುಂತಿ ಬರ್ತಾಳೆ. ಕುಂತಿ ಬಂದರೆ ಅಲ್ಲಿ ಬಂದು ಸ್ಟೇಜ್ ಮೇಲೆ ಕೂತ್ಕೋತಾಳೆ. ಅವಳು ಕೂತ್ಕೊಂಡಾಗ ಇವನು ಕೇಳ್ತಾನೆ, ಭೀಮನೋ ಯಾರೋ ಕೇಳ್ತಾರೆ, ನಮ್ಗೆ ಗೊತ್ತಿಲ್ಲ, ಒಬ್ಬ ಆರ್ಟಿಸ್ಟು. ಏನು ಕುಂತಿ ಅಂದರೆ, ಸುಮ್ಕ ಕುಂತ್ಕೊಂಡಿವನೇ. ನೆಗದು ಬಿದ್ದಾಯ್ತು ಆ ನಾಟಕ. ಹೇಳ್ತೀನಿ, ಪ್ರೈಸ್ ಎಕ್ಸ್ಪೆಕ್ಟ್ ಮಾಡಿದ ನಾಟಕ ಅದು. ನಮಗೆ ಫಸ್ಟ್ ಪ್ರೈಸ್ ಬಂತು, ಅದು ಬೇರೆ ವಿಷಯ. ಅವನಿಗೆ ಆರ್ಟಿಸ್ಟು ಪಾಪ ಯಾರಿಗೋ ಹಾಕಿದ್ದಾರೆ, ಅವಾಗೆಲ್ಲ ಗಂಡು ಹೆಂಗಸರು ಅಂತ ಹೇಳ್ತಾ ಇದ್ದಾನಲ್ಲ, ಜ್ಞಾಪಕ ಇದೆ. ಏನು ಕುಂತಿ ಅಂದರೆ, ಸುಮ್ಕೆ ಕುಂತ್ಕೊಂಡವನಿ. ಜನ ಯಾಕೆ ಇದು ನಾಟಕ ಆದಮೇಲೆ ನಮ್ಮ ನಾಟಕ ಫಸ್ಟ್ ಪ್ರೈಸ್ ಕೊಟ್ಟರು. ಅದು ಸ್ವಲ್ಪ ಗಲಾಟೆ ಆಯಿತು ಅಲ್ಲಿ, ಯಾಕೆ ಕೊಟ್ಟು ಬಿಟ್ರಿ ಅವ್ರಿಗೆ, ತುಂಬ ಚೆನ್ನಾಗಿತ್ತು ಅಂತ. ಅವರು ಮಹಾರಾಜಾಸ್ ಕಾಲೇಜ್ ಪ್ರೊಫೆಸರ್ಸ್ ಇದ್ರು ಎಲ್ಲ, ಅವ್ರ ನಾಟಕ ಕೊಡ್ತಾರೆ ಅಂತೆಲ್ಲ ಇತ್ತು ಅಂತ. ಅದೇನೋ ನಮ್ಮ ನಾಟಕಕ್ಕೆ ಬಂತು. ನಾನೇ ಡೈರೆಕ್ಷನ್ ಆ್ಯಸ್ ಯೂಶುವಲ್ ನಾವು ಹೋಗಿದ್ದು, ತುಂಬ ಚೆನ್ನಾಗಾಯಿತು. ಆಮೇಲೆಲ್ಲ ಬೇಕಾದಷ್ಟು ಕಡೆ ಕಾಂಪಿಟೇಷನ್ಸ್ಗೆ ಹೋಗ್ತಾಯಿದ್ವಿ. ಆಮೇಲೆ ಈ ಹೋಮ್ ರೋಲ್ ನಾಟಕನ ನಾವು ಮಾಸ್ಟರ್ ಪೀಸ್ ಮಾಡ್ಕೊಂಬಿಟ್ಟಿದ್ವಿ. ಹೆಚ್ಚನ್ನು ಬೇಜಾರಾದರೆ ಹೋಮ್ ರೋಲ್ ಆರ್ಡ್ರಪ್ಪ. ಅದರಲ್ಲಿ ನಾನು ಮಡಿಂಗ್ ಪಾರ್ಟು, ಸೊಸೆಯಾಗಿ ಭಾರ್ಗವಿ, ಆಮೇಲೆ ಮಗನಾಗಿ ನಾಣಿ. ಇದೊಂದು ಕಾಂಬಿನೇಷನ್. ನಾವು 3 ಜನ 120-130 ಶೋನಲ್ಲೂ ಮಾಡಿದ್ದೀವಿ. ಮಿಕ್ಕಿದ ರೋಲ್ಗಳು ಬರುತ್ತೆ. ರಾಯ ಅಂತ ಇದು, ಅದರಲ್ಲಿ ವೆಂಕಟರಾವ್ ಮಾಡಿದ್ದಾರೆ. ದಾನಿ ಅಂತ ಒಬ್ಬರಿದ್ದರು ಮೇಕಪ್ ಆರ್ಟಿಸ್ಟ್, ಅವನು ಮಾಡಿದ್ದಾನೆ. ಬೇಕಾದಷ್ಟು ಜನ ಮಾಡಿದ್ದಾರೆ. ಅವರೆಲ್ಲ ಚೇಂಜ್ ಆಗ್ತಾ ಹೋಗೋದು. ಅಂಕಲ್ ಶ್ಯಾಮ್ ಒಂದು ಸರ್ತಿ ಮಾಡಿದ್ದಾರೆ. ಈ ಹೋಮ್ ರೂಲು ಮಾತ್ರ ನಮ್ಮ ಹೆಚ್ಚನ್ನು ನಮಗೆ ಒಂದು ಮಾಸ್ಟರ್ ಪೀಸ್ ಆಗಿ ಹೋಗಿತ್ತು. ಅದು ಯಾಕೆ ಹೋಮ್ ರೂಲ್ ವಿಷಯ ಹೇಳ್ತೀನಿ ಅಂದರೆ, 3 ದಿವಸಕ್ಕೆ ನಾಟಕ ಇತ್ತು. ನಾಟಕ ಇದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾನೇನೇ ನಮ್ಮ ಮೇನು. ಆಗ ಭಾರ್ಗವಿ ವಾಸ್ ನಾಟ್ ಸೋ ಮಚ್. ಬಂದು ನಮ್ಮ ಜೊತೆ ಆ್ಯಕ್ಟ್ ಮಾಡೋದಷ್ಟೇ. ಕೀ ರೋಲ್ ತೊಗೊಂಡು ಡೈರೆಕ್ಷನ್ ತೊಗೊಂಡು ಏನೂ ಇರಲಿಲ್ಲ. ಅವ್ರ ಪಾಡಿಗೆ ಅವರು, ನಾವು ಹೋದ್ರೆ ತಿಂಡಿ ಊಟ ಮಾಡ್ಕೊಳ್ಳೋದು, ಅವ್ರ ಪಾಠ ಮಾಡೋದು, ರಿಹರ್ಸಲ್ ಮಾಡ್ಕೊಂಡು ಅವ್ರ ಪಾಡಿಗೆ ಅಡುಗೆ ಮಾಡಿಬಿಟ್ಟು ಅಂಥದ್ದು. ಇದು ಬಂದರು ಲೇಡೀಸ್, ಅವರು ಬಂದಿದ್ದರು. ಬಂದು ಕೇಳಿದ್ರು, ಸಂತಾಪ್ ಮಾರನೇ ದಿವಸ ಬಂದು ಎಲ್ಲ ಇದು ಮಾಡಿರು. ಈಗ ನಾಣಿ ಹೋಗ್ಬಿಟ್ಟಿದ್ದು, ಬೇಜಾರಾಗಿತ್ತು ನಮಗೆಲ್ಲ, ಏನು ಮಾಡೋದು ಅಂತ. ಅದಕ್ಕೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಬೇಕಾದ್ರೆ, ಇಲ್ಲ ಕ್ಯಾನ್ಸಲ್ ಮಾಡೋಣ ಬೇಕಾದ್ರೆ ಅಂತ ಆ ಕಡೆ ಅವ್ರು ಹೇಳ್ತಾಯಿದ್ರು. ಎಲ್ಲ ರೆಡಿಯಾಗಿದೆ.
ಇಲ್ಲ ಭಾರ್ಗವಿ ಹೇಳಿದ್ರು, ಜಯ ಒಂದು ಕೆಲಸ ಮಾಡೋಣ, ಇದನ್ನು ಬೀಗಲೇ ಡಿಸಿಷನ್ ಕೊಡೋದು ಬೇಡ, ಪೋಸ್ಟ್ಪೋನ್ ಬೇಕಾದ್ರೆ ಮಾಡಿ, 1 ವಾರ ಪೋಸ್ಟ್ಪೋನ್ ಮಾಡಿ, ಯಾಕೆಂದರೆ ಎಲ್ಲರೂ ನಾಣಿ ಹೋಗಿ ದುಃಖದಲ್ಲಿದ್ದಾರೆ, 1 ವಾರ ಪೋಸ್ಟ್ಪೋನ್ ಮಾಡಿ, ಬಟ್ ಶೋ ಕ್ಯಾನ್ಸಲ್ ಮಾಡಬೇಡಿ. ನಾಣಿ ಆಲ್ವೇಸ್ ಸೇಯಿಂಗ್ ಶೋ ಮಸ್ಟ್ ಗೋ ಆನ್, ವಾಟ್ ಎವರ್ ಮೈಟ್ ಬಿ ದಿ ಥಿಂಗ್, ಶೋ ಮಸ್ಟ್ ಗೋ ಆನ್. ನಾವು ಕ್ಯಾನ್ಸಲ್ ಮಾಡೋದು ಬೇಡ, ಬೇಕಾದ್ರೆ 1 ವಾರ, ಎಷ್ಟು ದಿವಸ ನಿಮಗೆ ಬೇಕಾದ್ರೆ 1 ವಾರ. ಜಯ ಏನು ಹೇಳ್ತೀನಿ ನಾನು ಕೇಳಿ, ನನಗೆ ಹೇಳಿ ಎಲ್ಲ ರೆಡಿಯಾಗಿದೆಯಲ್ಲ, 3 ದಿವಸ ಮಾಡಿಕೊಟ್ರು ಸಾಕು, ನಮ್ಮದು ಒಂದು ಮನಸ್ಸಿನ ಇದು ಹೊಟ್ಟೋಗ್ಲಿ, ಉದ್ವೇಗ ಹೊಟ್ಟೋಗ್ಲಿ, ಅಷ್ಟೇ ನಮ್ಗೆ ಬೇಕಾಗಿರೋ. ಇನ್ನು 3 ದಿವಸ 5 ದಿವಸ ಆಗುತ್ತೆ ಮಾಡ್ಕೊಳ್ಳಿ. ಸೊ 3 ಡೇಸ್ಗೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಓಕೆ, ಪ್ಲೇಟು ಅದು ಹಾಕೋದು, ಮೆಂಬರ್ಸ್ ಕೇಳೋದು ಎಲ್ಲ ಮಾಡ್ಕೊತೀವಿ. ಆಯಿತು ಮಾಡಿ ಅಂತ ಹೇಳ್ಬಿಟ್ಟು ನಾಟಕ ಆಡೋಕ್ಕೆ. ಆವಾಗ ಭಾರ್ಗವಿ ಟುಕ್ ಓವರ್ ದಿ ಡೈರೆಕ್ಷನ್. ಐ ವಿಲ್ ಟೇಕ್ ದಿ ಲೀಡ್. ಜಯ ನೀನು ನನಗೆ ಅಸಿಸ್ಟ್ ಮಾಡಬೇಕು ಅಂತ, ನಾನು ಮೇಜರ್ ಅಸಿಸ್ಟೆಂಟ್, ಎಲ್ಲ ಹೆಲ್ಪ್ ಮಾಡೋದು. ಭಾರ್ಗವಿ ಟುಕ್ ಓವರ್. ಭಾರ್ಗವಿ ಡಾಟರ್ ಸುಧಾ ಬೆಳವಾಡಿ ಗೊತ್ತಲ್ಲ ಪಿಕ್ಚರ್, ಅವಳು ಅಲ್ಲಿ ವೆಂಕಮ್ಮನ ರೋಲ್, ಅದೇ ನನ್ನ ಸೊಸೆ ರೋಲು. ನನ್ನ ಮಗನ ರೋಲು ಪರ್ವತವಾಣಿಯವರ ಮೊಮ್ಮಗ ಶರತ್ ಅಲ್ಲ, ಅವ್ರ ಅಣ್ಣ ಹೆಸರು ಮರ್ತುಬಿಟ್ಟೆ ನಾನು, ಯಾಕೋ ಮರೋ ಜಾಸ್ತಿ ಆಗ್ತದೆ, ಅವನು ಮಾಡಿದ್ದು. ಆಮೇಲೆ ವೆಂಕಟರಾವು ಇದ್ರು ಅಂತ ಕಾಣುತ್ತೆ ನಂಗೆ ಜ್ಞಾಪಕ ಇರೋ ಪ್ರಕಾರ. ವೆಂಕಟರಾವು, ಅಂಕಲ್ ಶ್ಯಾಮು ಇದ್ದರು ಏನು ಕತೆಯೋ ಗೊತ್ತಿಲ್ಲ. ಒಂದು 3-4 ಜನ ಅಲ್ಲೇ ಇದರಲ್ಲಿ ಬರ್ತಾರೆ, ರೋಡಲ್ಲಿ ಬರೋರು, ಅವ್ರನ್ನೆಲ್ಲ ಮಾಡಿಕೊಂಡು ನಾಟಕ ಮಾಡಿದ್ವಿ. ಸೈಡ್ ವಿಂಗಲ್ಲಿ ಭಾರ್ಗವಿಯವ್ರು ಕೂತ್ಕೊಂಡು ಪ್ರತಿಯೊಂದಕ್ಕೂ ಅಲ್ಲಿ ಹೇಳ್ತಾ ಇರೋರು, ಮೂಮೆಂಟ್ ಏನಾದ್ರು ವ್ಯತ್ಯಾಸ ಆದರೆ ಅಲ್ಲಿಂದ ಡೈರೆಕ್ಟ್ ಮಾಡ್ತಾಯಿದ್ರು, ಸ್ಕ್ರಿಪ್ಟ್ ಹೇಳ್ತಾಯಿದ್ರು. ಬಟ್ ನಾನು ನಾಟಕ ಮಾಡ್ತಾ ಇದ್ದಾಗ ಲಾಸ್ಟ್ ಸೀನ್ ಬರುತ್ತೆ, ಅದರಲ್ಲಿ ಎಮೋಷ್ನಲ್ಲಾಗಿ ನಾನು ಮಾಡ್ತೀನಿ, ಬಟ್ ಹ್ಯೂಮರಸ್ ಆಗಿದೆ. ಆ ಕೊನೆ ಸೀನು ಮುಡಿಯಂಗ್ಸು ಅಳೋದು, ಬಟ್ ಅದು ಹ್ಯೂಮರಸ್, ಜನ ನಗ್ತಾರೆ, ಆ ಥರದ ಸೀನೇ ಅದು. ನಾನೇ ಹೇಳಿದಾಗೆ ಮಾಡ್ತಾ ಇದ್ನಲ್ಲ, ಭಾರ್ಗವಿ ಸಿಕ್ಕಾಪಟ್ಟೆ ಅಳಕ್ಷ ಮಾಡ್ಬಿಟ್ಟು ಆ ದೃಶ್ಯ ನೋಡುತ್ತಾ ಏನು ಡೈರೆಕ್ಷನ್ಗೆಲ್ಲ ಅದು ಅಬೌಟ್ 10 ಮಿನಿಟ್ಸ್ ಆಗುತ್ತೆ ಆ ಪೋರ್ಷನ್ ನಾನು ಮಾಡೋದು. ಅಳ್ತಾ ಕೂತಿದ್ರು. ನನಗೆ ಇಲ್ಲಿ ನೋಡೋಕ್ಕಾಗಲ್ಲ, ನಾನು ಡೈಲಾಗ್ ಹೇಳಬೇಕು, ಅಳೋದು ಡೈಲಾಗ್ ಹೇಳಬೇಕು, 9 ತಿಂಗಳು ಹೆತ್ತು ಸಾಕಿ ಸಲಿ ಮಾಡಿದ್ದು, ಏನು ಮಾಡೋಕ್ಕಾಗುತ್ತೆ, ಇಂಥ ಅಣ್ಣ ಮಗಳು ಆಹುತಿ ಇರಿಸೋಕ್ಕೆ ಅಂತ ಅದೆಲ್ಲ ಡೈಲಾಗ್ ಇದೆ ಕೈಲಾಸ, ಅದು ಹೇಳಬೇಕು. ಹೇಳ್ತಾಯಿದ್ರೆ ಅವಳು ಅಳ್ತಾ ಕೂತ್ಬಿಟ್ಟಿದ್ರು ಭಾರ್ಗವಿ, ತಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಆಫ್ ಮೆಮರಿ, ವಾಟ್ ನಾಣಿ ಯೂಸ್ ಟು ಡೈರೆಕ್ಟ್, ಅದು ಅವಳಿಗೆ ಮನಸ್ಸಿಗೆ ಬಂದ್ಬಿಡ್ತು. ಅದನ್ನು ನಾನು ಮಾಡ್ತಾ ಇದ್ದಿದ್ದು, ಆ ಆ್ಯಕ್ಷನ್ ಅದು ಮಾಡಿದ್ದು, ಅಷ್ಟು ಪಿಕ್ಚರ್ ಬಂತು, ಅದು ಕೂತ್ಕೊಂಡ್ಬಿಟ್ಟು. ಶಂಸಂತ ತಪ್ಪಿನೇನು ಮಾಡಲಿಲ್ಲಮ್ಮ. ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ಒಂದೇ ಒಂದ್ಸತಿ ಬರುವಂಥ ಸಂತೋಷದ ಗಳಿಗೆ ಅದು. ಸಂತಾಪ ಸೂಚಕ ಮಾಡಿದಾಗಲೂ, ನಾಣಿ ಪ್ರೋಗ್ರಾಮ್ ಆದಾಗಲೂ ಹೇಳ್ತಾ ಇದ್ದೆ ನಾನು. ಒಂದು ಸತಿ ಅವಳೇ ಹೇಳಿದ್ಲು ಭಾರ್ಗವಿ, ಅಪ್ಪ ಜಯ ಆ ವಿಷಯ ಹೇಳಬೇಡಪ್ಪ, ನನಗೆ ತುಂಬ ಬೇಜಾರಾಗುತ್ತೆ, ನೀನು ಅಷ್ಟು ಚೆನ್ನಾಗಿ ಮಾಡಿಬಿಟ್ಟೆ ನೀನು, ನನಗೆ ಈಗಲೂ ನೀನು ಹೇಳೋಕೆ ಹೋದರೆ ನನಗೆ ತಿರ್ಗಾ ಕಣ್ಣಲ್ಲಿ ನೀರು ಬರುತ್ತೆ. ನಾಣಿ ಹೇಳ್ಕೊಟ್ಟಿದ್ದು, ನೀನು ಅದನ್ನು ಪ್ರಕಾರ ಮಾಡಿದ್ದು, ನಾನೇ ಡೈರೆಕ್ಟ್ ಮಾಡೋದನ್ನ ಅಷ್ಟು ಚೆನ್ನಾಗಿ ತೊಗೊಂಡೆ ನೀನು, ನನಗೆ ಈಗಲೂ ಅಳು ಬರುತ್ತೆ, ಇನ್ಮೇಲೆ ಹೇಳಬೇಡ ಅದನ್ನು. ಆಮೇಲೆ ಹೇಳೋದು ನಿಲ್ಲಿಸ್ತೆ. ಎಲ್ಲನಾರು ನಾಣಿ ಪ್ರೋಗ್ರಾಮ್ ಆದರೆ ಹೇಳ್ತಾ ಇದ್ದೆ. ಅದು ಒಂದು ರೀತಿ ಹೋಮ್ ರೂಲ್ನ ಸೆಟಪ್ ಆಗಿದ್ದು. ಇದು ಹೀಗೆ ಬೆಳ್ಕೊಂಡೋಯ್ತು ನಾಟಕ. ಇಂಥ ವಿದ್ಯೆಗಳಿಗೆಲ್ಲ ವಯಸ್ಸೇನು ಬಂತು ಸರ್? ಸಿನಿಮಾ ಹೇಗೆ ಸಿಕ್ತು? ಸಿನಿಮಾ ನನಗೆ ಏನಿರಲಿಲ್ಲ, ಕ್ರೇಸ್ ಇರಲಿಲ್ಲ. ಸಿನಿಮಾ ನೋಡಿ ಎಂಜಾಯ್ ಮಾಡೋದು ಅಷ್ಟೇ. ನನಗೇನು ಆ ಥರ ಸಿನಿಮಾಗೆ ಹೋಗಬೇಕು, ಆ್ಯಕ್ಟ್ ಮಾಡಬೇಕು ಅಂತ ಏನೂ ಇರಲಿಲ್ಲ. ನಮ್ಮಲ್ಲಿ ಯಾರಿಗೂ ಇರಲಿಲ್ಲ. ನಮಗೆ ಏನಿದ್ರು ಆ್ಯಕ್ಟ್ ಮಾಡಬೇಕು, ಇದು ಮಾಡಬೇಕು. ನಮ್ಮಲ್ಲಿ ಹೋದನು ಶ್ರೀನಾಥ ಒಬ್ಬನೇ, ಸಿಂಹ ಹೋದ, ಆಮೇಲೆ ಹೋಗಿದ್ವಿ. ಇವರೆಲ್ಲ ಮೊದಲೆಲ್ಲ ನಾಟಕ, ಅದು ಗುಂಪು ನಮ್ಮದು. ನಾಟಕ ಇನ್ನೇನು ಮಾಡ್ತಾ ಇರಲಿಲ್ಲ. ಆವಾಗ ಸಿನಿಮಾಗೆ ಹೋಗ್ಬೇಕಾದ್ರೆ ಏನಾಯಿತು ಅಂದರೆ, ಗಿರೀಶ್ ಕಾರ್ನಾಡು, ಪಟ್ಟಾಭಿರಾಮ ರೆಡ್ಡಿ ಎಲ್ಲ ಸೇರಿಕೊಂಡು, ವಾಸುದೇವ್ ಎಸ್ ಜಿ ವಾಸುದೇವ್ ಆರ್ಟಿಸ್ಟು, ಅವರು ನಮ್ಮ ನ್ಯಾಷನಲ್ ಕಾಲೇಜಿಗೆ ನನಗೆ ಜೂನಿಯರು. ನಮ್ಮ ನಾಟಕಕ್ಕೆಲ್ಲ ಪ್ರತಿಯೊಂದು ಬಂದು ಜಯಣ್ಣ ಅಂತ ನನಗೆ ತುಂಬ ಫ್ರೆಂಡು. ಅವ್ರ ಅಕ್ಕ ಗೋದಾ ರಾಮ್ಕುಮಾರ್ ಅಂತ ನಮ್ಮ ಬಹದ್ದೂರ್ ಗಂಡ ನಾಟಕದಲ್ಲಿ ಪಾರ್ಟ್ ಮಾಡೋರು. ಅವ್ರು ನನ್ನ ಟೀಮ್ ಇತ್ತು, ವಿಮಲಾ ರಂಗಾಚಾರು, ಗೋದಾ ರಾಮ್ಕುಮಾರು, ಇವ್ರದ್ದೆಲ್ಲ ಒಂದು ಟೀಮ್ ಇತ್ತು. ಅದನ್ನು ನಮ್ಮ ತಂದೆಯವರು ಡೈರೆಕ್ಟ್ ಮಾಡ್ತಾಯಿದ್ರು ಆ ಟೀಮ್ನ. ಕಲಾಜ್ಯೋತಿ ಆರ್ಟಿಸ್ಟ್ ಅಂತ ವೇಣುಗೋಪಾಲ್ ಅಂತಿದ್ರು. ಅವ್ರನ್ನ ನಮ್ಮ ತಂದೆ ಡೈರೆಕ್ಟ್ ಮಾಡ್ತಾಯಿದ್ರು, ಅಮ್ಮ ಅವ್ರ ಗಂಡ ಅವೆಲ್ಲ. ಅಲ್ಲಿ ಹೋಮ್ ರೂಲ್ ಮಾಡಿದಾಗ ನಾನೇ ಆ್ಯಕ್ಟ್ ಮಾಡ್ತಾಯಿದ್ದೆ. ಅಲ್ಲಿ ಅವ್ರ ಟ್ರೂಪಲ್ಲೂ ಮಾಡ್ತಾಯಿದ್ದೆ, ನಾನು ಎಲ್ಲ ಕಡೆ ಮಾಡ್ತಾಯಿದ್ದೆ. ಗಿರೀಶ್ ಕಾರ್ನಾಡು ಅವರು ಎಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ. ಮಿಕ್ಕ ಆರ್ಟಿಸ್ಟ್ನೆಲ್ಲ ಬೆಂಗಳೂರಿಗೆ ಬಂದಿದ್ದರು. ನಮ್ಮ ಬಹದ್ದೂರ್ ಗಂಡ ನೋಡ್ಲಿಕ್ಕೆ ಬಂದಿದ್ದರು. ಪಟ್ಟಾಭಿರಾಮ ರೆಡ್ಡಿ, ಸ್ನೇಹಲತಾ ರೆಡ್ಡಿ, ಗಿರೀಶ್ ಕಾರ್ನಾಡು, YNK ಮೇಜರ್ ಲಿಂಕ್ ಫಾರ್ ಸಂಸ್ಕಾರ. ಎಲ್ಲ ಆರ್ಟಿಸ್ಟ್ಗಾಗಲಿ ಇನ್ನೊಂದಕ್ಕಾಗಲಿ ಲೊಕೇಶನ್ನಿಂದ ಹಿಡಿದು ಪ್ರತಿಯೊಂದಕ್ಕೂ YNK ಗೊತ್ತಿರಬೇಕಲ್ಲ, ಪ್ರಜಾವಾಣಿ ಅವರೇ ಮೇಜರ್ ಲಿಂಕು. ಬಿಹೈಂಡ್ ದಿ ಸ್ಕ್ರೀನ್ ಅಷ್ಟೇ ಅವರು, ಎಲ್ಲ ಅವ್ರದ್ದೇ ಸಪೋರ್ಟ್. ಅವರು ಎಲ್ಲ ಇದು ನಮ್ಮ ಬಹದ್ದೂರ್ ಗಂಡ ನಾಟಕ ಕರ್ಕೊಂಬಂದಿದ್ರು ಅವರು
ಇಲ್ಲಿ ಆರ್ಟಿಸ್ಟ್ ಸಿಗ್ತಾರೆ ನಿಮಗೆ. ಅಲ್ಲೇನೆ ಭಾರ್ಗವಿನ ಆಮೇಲೆ ಗೋದಾ ರಾಮ್ಕುಮಾರ್ ಇವ್ರನ್ನೆಲ್ಲ ಸೆಲೆಕ್ಟ್ ಮಾಡಿದ್ದವರು. ಮಾಡ್ಕೊಂಡು ಹೊಟ್ಟೋದ್ರು. ಹೊಟ್ಟೋದ್ಮೇಲೆ ಏನಾಯ್ತು, ಗಿರೀಶ್ ಕಾರ್ನಾಡ್ ತಲೆ ಒಳಗೆ ಆ ಮಾಲೇರ್ ಪುಟ್ಟ ರೋಲ್ ತುಂಬಾ ಹಿಡಿದು ಬಿಡ್ತು ಅವ್ರಿಗೆ. ಅದೇನೋ ಇಂಥವ್ರೆ ಮಾಡಬೇಕು ಅಂತ ಅವ್ರಿಗೇನೋ ಒಂದು ಪಿಕ್ಚರ್ ಇತ್ತು. ದಟ್ಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಅವ್ರಿಗೆ ಅನಂತಮೂರ್ತಿ ಮಾಡಿರೋದು ಬುಕ್ಕಲ್ಲಿ. ಅದೇನಾಯ್ತು, ಅವರು ಹಿ ವಾಂಟೆಡ್ ಟು ಕಾಂಟ್ಯಾಕ್ಟ್ ಶಿವರಾಮ್ ಕೈಲಿ ಮಾಡಿಸ್ಬೇಕು. ಶಿವರಾಮ್ ಏನಾದ್ರು, ಹಿ ವಾಸ್ ವೆರಿ ಬಿಸಿ ಇನ್ ಚೆನ್ನೈ ಶೂಟಿಂಗ್. ಅವಾಗಲೇ ಪಿಕ್ಚರ್ ಗೊತ್ತಾಗಿದ್ರಲ್ಲ, ಪಿಕ್ಚರ್ ಮಾಡಕ್ಕೆ. ಆಮೇಲೆ ಅವರಲ್ಲಿ ಒಬ್ಬರು ಗುಂಡೂರಾವ್ ರಾಮಣ್ಣ ಅಂತ ಒಬ್ಬ ಟೆಮಿಲಿಯನ್, ಅವ್ರ ಹೆಸರು ಮರ್ತೋಗಿದೆ. ಅವರು ಮಡ್ರಾಸ್ ಪ್ಲೇಯರ್ಸ್ ಅಂತ ಒಂದು ಟ್ರೂಪ್ ಮಾಡ್ಕೊಂಡಿದ್ರು ಮಡ್ರಾಸಲ್ಲಿ. ಗಿರೀಶ್ ಕಾರ್ನಾಡು ಲೇಡೀಸ್ ಎಲ್ಲ ಮಾಡಿದಾರಲ್ಲ, ಭಾಳ ಜನ ಅವರು ಟೆಮಿಲಿಯನ್ಸ್ ಅವರು ಎಲ್ಲ ಮಡ್ರಾಸ್ ಪ್ಲೇಯರ್ಸ್ನವರು. ಅವ್ರನ್ನೆಲ್ಲ ಆ್ಯಕ್ಟ್ ಮಾಡಿದ್ರೆ ಒಬ್ಬರು ಆ್ಯಕ್ಟ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋರಂತೆ. ಅವ್ರನ್ನ ಮಾಲೇರ್ ಪುಟ್ಟ ಮಾಡೋದು ಅಂತ ಹಾಕ್ಕೊಂಡಿದ್ರು ಕ್ಯಾಸ್ಟು. ಶಿವರಾಮ್ ಸಿಗೋಲ್ಲ ಅಂತ ಆದರೆ ಅವರು ಆಲ್ಟರ್ನೇಟಿವ್ ಇಟ್ಕೊಂಡಿದ್ರು. ಬಟ್ ಹೀ ವಾಸ್ ಅ ಟೆಮಿಲಿಯನ್. ಇದು ಮಾಲೇರ್ ಪುಟ್ಟ ಏನಾಗಿದೆ ಅಂದರೆ ಡಯಲೆಕ್ಟ್ ಹೇಳೋ ಭಾಷೆ. ಇಲ್ಲಿ ಇದಕ್ಕೆ ನಮ್ಮ ಕನ್ನಡ ಅಲ್ಲ, ಆ ಥರ ಕನ್ನಡ ಬರಬೇಕು, ಸ್ವಲ್ಪ ಸ್ಲ್ಯಾಂಗ್ ಬರಬೇಕು, ಮಂಗಳೂರು ಉಡುಪಿ ಆ ಕಡೆ ಕನ್ನಡ ಬರಬೇಕು. ಅದು ಭಾಳ ಕಷ್ಟ ಆಗ್ತಾಯಿತ್ತು ಆ ವ್ಯಕ್ತಿ ಕೈಲಿ. ಅದನ್ನು ಇಟ್ಕೊಂಡಿದ್ರು ಮನಸ್ಸಲ್ಲಿ. ಶಿವರಾಮ್ ಮಾಡದಿದ್ರೆ ಅವ್ನು ಮಾಡಿಸೋದು. ಶಿವರಾಮ್ ಆದರೆ ಟ್ಯಾಲೆಂಟೆಡ್ ಆಯಿತು ಮಾಡಿರೋರು ಅಂತ ಅದಾಗೋಯ್ತು. ಆಮೇಲೆ ಬೆಂಗಳೂರಿಗೆ ಬಂದಾಗ YNK ಕಾಂಟ್ಯಾಕ್ಟ್ ಮಾಡಿರು. YNK ಏನು ಹೇಳಿದರು ಅಂದರೆ, ಅರೆ ನೀನು ಯಾಕೆ ಮದುವೆ ಮಾಡ್ಕೋತಾ ಇದ್ದೆ ಗಿರೀಶ್, ನಮ್ಮ ಜಯರಾಮನ್ ನೋಡು ಒಂದು ಸರ್ತಿ, ತುಂಬ ಒಳ್ಳೆಯ ಆರ್ಟಿಸ್ಟು, ವೈ ನಾಟ್ ಯು ಗೋ ಆ್ಯಂಡ್ ಸಿ ಹಿಮ್ ಅಂತ ಅವರು YNK ಹೇಳಿದ್ರು. ಸರಿ ಇಲ್ಲಿ ಹೋಗೋಣ ಅಂದ್ಬಿಟ್ಟು ಸಂಸ್ಕಾರ ಪುಸ್ತಕ ತೊಗೊಂಡು ಬಂದು, ಅವು ವೆಂಕಟರಾವು ಲೈಬ್ರರಿಯನ್ ಆಗಿದ್ರು ನ್ಯಾಷನಲ್ ಕಾಲೇಜಲ್ಲಿ. ಆ ಲೈಬ್ರರಿ ಸಾಯಂಕಾಲ 7 ಗಂಟೆಗೆ ಬಂದರು. YNK ನನಗೆ ಫೋನ್ ಮಾಡಿ ಹೇಳಿದರು, ಫ್ಯಾಕ್ಟ್ರಿಗೆ ಇವತ್ತು ಬರಬೇಕು, ಗಿರೀಶ್ ಬಂದಿದ್ದಾನೆ, ನೋಡಬೇಕು ಆ ರೋಲ್ಗೆ ಮಾಲೇರ್ ಪುಟ್ಟ. ನಾನು ಸಂಸ್ಕಾರ ಓದಿದ್ದೆ ಅಷ್ಟೊತ್ತಿಗೆ, ಯಾಕೆಂದರೆ ಇವ್ರು ಗೋದಾ ರಾಮ್ಕುಮಾರ್ ಸೆಲೆಕ್ಟ್ ಆಗಿದ್ರು, ಭಾರ್ಗವಿ ಸೆಲೆಕ್ಟ್ ಆಗಿದ್ರು. ನಾವು ಓದಿದ್ದೆ, ನಂಗೆ ಮಾಲೇರ್ ಪುಟ್ಟ ಅಂತಲ್ಲ ಓದಿದ್ದೆ ಪುಸ್ತಕ. ಅವ್ರು ಬಂದು ಮಾಡಬೇಕು ಅವನು. ಆಯಿತು ಬರ್ತೀನಿ, 7 ಗಂಟೆಗೆ ಹೋದೆ. ಗಿರೀಶು YNK ಬಂದರು. ಸರಿ, ವೆಂಕಟರಾವ್ ಇಸ್ ದ ಲೈಬ್ರರಿಯನ್. ಅಲ್ಲಿ ಕೂತ್ಕೊಂಡು ನಾವು ಜಾಗ ಹೇಳ್ಬಿಟ್ಟು ವೆಂಕಟರಾವ್ ಹೇಳ್ಬಿಟ್ಟು ನಾವು ಮಾಲೇರ್ ಪುಟ್ಟ ಓದು ಅಂದರು. ನಾವು ಓದಿದೆ, ಏನೂ ಹೇಳಲಿಲ್ಲ. ಆಯಿತು ಏನೇನೋ ಮಾತಾಡ್ತಾಯಿದ್ರು. ಏನು ಜಯರಾಮ್ ಹೇಗಿದ್ದೀರಾ ನೀವು, ಹಾಗೆ ಹೀಗೆ ಅಂತ. ನಮ್ಮ ಅಣ್ಣಂಗೂ ಗಿರೀಶ್ ಕಾರ್ನಾಡು, ನಮ್ಮ ಅಣ್ಣ ಅವಾಗ ಮಡ್ರಾಸ್ ಮೇಲಲ್ಲಿದ್ದ, ಭಾಳ ಫ್ರೆಂಡ್ಸು, ವೆರಿ ಕ್ಲೋಸ್ ಫ್ರೆಂಡ್ಸ್. ನೀವು ನಾಗರಾಜ್ ಬ್ರದರ್ ಅಂತ ನೀವು ನಂಗೆ ಗೊತ್ತಿರಲಿಲ್ಲ. ಹಾಗೆ ಆಯಿತು ಮಾತಾಡ್ಕೊಂಡು ಹೊಟ್ಟೋದು. ಕಾಫಿ ತರಿಸಿದ್ರು ವೆಂಕಟರಾಯರು, ಕಾಫಿ ಕುಡ್ಕೊಂಡು ಹೊಟ್ಟೋದು. ನಾನು ಪಾಡಿ ನಮ್ಮ ಮನೆಗೆ ಬಂದು ಅವ್ರು ಹೊಟ್ಟೋದು. ಆಗೋಯ್ತು, ಶೂಟಿಂಗ್ ಶುರು ಆಗೋಯ್ತು, ಎಲ್ಲ ಆಗೋಯ್ತು. ಏನಾಯಿತು ಏನೂ ಗೊತ್ತಿಲ್ಲ. ಆಲ್ಮೋಸ್ಟ್ ಎಂಡಿಗೆ ಬರ್ತಾಯಿದ್ದಾರೆ, ಮಿಕ್ಕಿದ್ದೆಲ್ಲ ಶೂಟಿಂಗ್ ಆಗೋಗಿದೆ. ನಂದು ಬರೋದು ಲಾಸ್ಟಲ್ಲೇನೆ, ಆಲ್ಮೋಸ್ಟ್ ಎಂಡ್ ಆಫ್ ದಿ ಸಂಸ್ಕಾರದಲ್ಲಿ ಬರೋದು ಮಾಲೇರ್ ಪುಟ್ಟ. ಆವಾಗ ಗಿರೀಶ್ ಕಾರ್ನಾಡು, ಪಟ್ಟಾಭಿರಾಮ್ ರೆಡ್ಡಿ, ಅಷ್ಟೊತ್ತಿಗಾಲೇ ಸ್ವಲ್ಪ ಅಲ್ಲೇನೋ ಡಿಫ್ರೆನ್ಸ್ ಇತ್ತಂತೆ, ನಂಗೆ ಗೊತ್ತಿಲ್ಲ, ಅದೆಲ್ಲ ಪಾಲಿಟಿಕ್ಸ್ ನಂಗೆ ಬೇಡ. ಗಿರೀಶ್ ಕಾರ್ನಾಡ್ ಹೇಳಿದ, ಮಾಲೇರ್ ಪುಟ್ಟ ರೋಲ್ ಬಂತು, ಆ ಮಡ್ರಾಸಿಂದ ಅವ್ನು ಕರ್ಸೋಣ. ಶಿವರಾಮ್ ಮರ್ತೇ ಬಿಟ್ಟಿದ್ದಾರೆ, ಇದು ಆಗಿತ್ತು, ಇಂಟರ್ವ್ಯೂ ಆಗಿದ್ದು ಮರ್ತುಬಿಟ್ಟಿದ್ದಾರೆ. ಶಿವರಾಮ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಶಿವರಾಮ್ ವಾಸ್ ವೆರಿ ಬಿಸಿ, ಈ ಕುಡ್ ನಾಟ್ ಅಟೆಂಡ್, ಅಥವಾ ಸಿಗಲೇ ಇಲ್ವೋ, ಏನೋ ಸಮಥಿಂಗ್ ಹ್ಯಾಪನ್, ಅದು ಶಿವರಾಮ್ ಹೇಳಿದ್ದು ನಂಗೆ ಗೊತ್ತಿಲ್ಲ. ಆಮೇಲೆ ಈ ಭಾರ್ಗವಿ ಅವರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದಾರೆ. ಹೀಗಾಯಿತು, ಮಡ್ರಾಸಿಂದ ಕರೆಸ್ಬೇಕು ಅಂತ. ಭಾರ್ಗವಿ ಹೇಳಿದ್ದಾಳೆ, ಅಲ್ಲ ನೀವು ಜಯರಾಮ್ನ ಇಂಟರ್ವ್ಯೂ ಮಾಡಿದ್ದು ಕರೆಸ್ತೀನಿ ಅಂತ ಹೇಳ್ಬಿಟ್ಟು ಈಗ ಇನ್ಯಾರನ್ನೂ ಟ್ರೈ ಮಾಡ್ತಾಯಿದ್ದಲ್ಲ, ಜಯರಾಮ್ನ ಯಾಕೆ ಮಾಡ್ತಾಯಿದ್ದೀರಾ ಅಂತ. ಅವಾಗ ಗಿರೀಶು, ಹೌದಲ್ವಾ ಇಂಟರ್ವ್ಯೂ ಮಾಡಿದ್ದು, ಯಾವಾಗ ಮಾಡಿದ್ವಿ ಜ್ಞಾಪಿಸ್ಕೊಂಡಿದ್ದಾರೆ. YNK ಜೊತೆ ಅದು ಭಾಳ ಮುಂಚೆ, ಶೂಟಿಂಗ್ ಶುರುವಾಗಿ ಮುಂಚೆ ಆಗಿದ್ದು. ಸರಿಯಾಗಾರೆ ಒಂದಮ್ಮ ಭಾರ್ಗವಿ ಹೇಳಿದ್ದೀನಿ, ದಿಸ್ ಈಸ್ ಮೈ ಪ್ರೈಸ್ ರೋಲ್ ಮಾಲೇರ್ ಪುಟ್ಟ. ಜಯರಾಮ್ ಏನಾದ್ರು ಆ ರೋಲ್ ಚೆನ್ನಾಗಿ ಮಾಡಿದರೆ ಓಕೆ, ಕ್ರೆಡಿಟ್ ಗೋಸ್ ಟು ಯು ಓನ್ಲಿ. ಅಕಸ್ಮಾತ್ ಅದೇನಾದ್ರು ರೋಲ್ ಫೇಲ್ಯೂರ್ ಆದರೆ ನನ್ನ ಕನಸಿನ ರೋಲ್ ಅದು, ಅವನು ಮಾಡ್ತಾನೆ ಅಂತ ನನಗೆ ಐಡಿಯಾ ಇಲ್ಲ, ಓದಿದ್ದು ಮರ್ತೋಗಿದೆ ನನಗೆ. ಅವನೇನಾದ್ರು ಅದನ್ನು ಸ್ಯಾಟಿಸ್ಫೈ ಮಾಡಲಿಲ್ಲ ನನ್ನ ಅಂದರೆ, ಯು ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದ ಫೇಲ್ಯೂರ್ ಆಫ್ ದ ಪಿಕ್ಚರ್ ಇಟ್ ಸೆಲ್ಫ್ ಅವ್ರಿಗೆ ಹೇಳೋರು ಕೊನೆ ತನಕ. ಅದು ಆಯಿತು, ನನ್ನ ರೆಸ್ಪಾನ್ಸಿಬಿಲಿಟಿ ತೊಗೋತಾ ಇದ್ದೀನಿ, ಜೈನ್ ವಿಷಯದಲ್ಲಿ ನಾನೇನು ಮಾತಾಡೋಲ್ಲ, ಸುಮ್ಮನೆ ಕರ್ಸೀನಿ. ಸರಿ, ಟೆಲಿಗ್ರಾಮ್ ಕೊಟ್ಟರು, ನಾನು ಹೋದ್ಮೇಲೆ ಗಿರೀಶು ಇಲ್ಲಿ ಮಡ್ರಾಸ ಅಲ್ಲ, ಇಲ್ಲಿ ಚಿಕ್ಕಮಗಳೂರು, ಶೃಂಗೇರಿ ಶೂಟಿಂಗಲ್ಲಿ ಶೃಂಗೇರಿ ಹತ್ರ ಶ್ರೀನಿವಾಸಪುರ ಅಂತ, ಶ್ರೀನಿವಾಸಪುರ ಇರಬೇಕು ಕರೆಕ್ಟು, ಅಲ್ಲಿ ಶೂಟಿಂಗು. ಹಳ್ಳಿ ತುಂಬ ಚೆನ್ನಾಗಿತ್ತು ಏರಿಯಾ. ಅಲ್ಲಿ ತುಂಗಾ ರಿವರು ಹೋಗುತ್ತೆ, ಕೆಳಗಡೆ ಹೋಗುತ್ತೆ. ಹೋದೆ ನಾನು. ಹೋದ್ಮೇಲೆ ಅಲ್ಲಿ ವಾಸುದೇವ್
ಜಯರಾಮ್ ಬಂದುಬಿಟ್ಟಿದ್ದಾರೆ ಅಂತ. ವಾಸುಗೆ ಭಾಳ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಸರಿ ಅವರ ಆಯಿತು, ಮೀಟ್ ಮಾಡಿ ನಾಳೆನೇ ಶೂಟಿಂಗ್ ಇಟ್ಕೊಂಡಿದ್ದೀವಿ ನಿಮ್ಮದು ಅಂದರು ಗಿರೀಶ್. ಅಷ್ಟೊತ್ತಿಗೆ ಗಿರೀಶ್ ಎಲ್ಲ ತಲೆಯೆಲ್ಲ ಶೇವ್ ಮಾಡಿಕೊಂಡು ಒಂದು ಜ್ಯೂಟ್ ಹಾಕೊಳಕ್ಕೆ ಮಾತ್ರ ಜಾಗ ಬಿಟ್ಕೊಂಡು ಅದೇ ಥರ ಎಲ್ಲ ಇತ್ತು. ಒಂಥರ ಗಿರೀಶನ್ ನೋಡಿದಾಗ ನಂಗೆ ತುಂಬ ಬೇಜಾರಾಯಿತು. ಯಾಕೆಂದರೆ ಗಿರೀಶನ್ ನೋಡೋದು ಒಳ್ಳೆ ಬ್ಯೂಟಿಫುಲ್ ಪರ್ಸನಾಲಿಟಿ ಅವ್ರದ್ದು. ಅವ್ರು ನೋಡಿದಾಗ ಈ ರೀತಿ ಒಂಥರ ಪುರೋಹಿತರ ರೋಲ್ ನಾನು ನೋಡ್ಬಿಟ್ಟು ಅಲ್ಲಿದೆಯಲ್ಲ ಆ ಥರ ನೋಡ್ಬಿಟ್ಟು ಸುಸ್ತಾಗ್ಬಿಟ್ಟೆ ನಾನು. ಆಯಿತು ಮಾರನೇ ದಿವಸ ಬೆಳಗ್ಗೆ ಅಂದರು. ನನಗೇನು ಅಂತ, ನನಗೆ ಒಂದು ಅಡ್ಪಂಚೆ, ಒಂದು ಜುಬ್ಬ ಬೇಕು ಅಂತ. ಜುಬ್ಬ ನಾನು ತೊಗೊಂಡೋಗಿರಲಿಲ್ಲ. ಸರಿ, ಆಮೇಲೆ ಅವರು ಚಿನ್ನ ಅಂತ ಅವರು ಲೇಡಿ ಪಾರ್ಟ್ ಮಾಡ್ತಾರೆ, ಅವ್ರದ್ದು ಜುಬ್ಬಗಳಿತ್ತು. ಒಂದು ಜುಬ್ಬ ಹಾಕಿ ನೋಡಿದ್ರು, ಸುಮಾರಾಗಿ ಒಂಥರ ದೊಗಲೆ ಆಯಿತು. ಹಾಕೊಳ್ಳಿ ಸರಿ, ನಾಳೆ ಬೆಳಗ್ಗೆ ಶೂಟಿಂಗ್. ಫಸ್ಟ್ ಶೂಟಿಂಗು ಅಲ್ಲೇ ಶೃಂಗೇರಿನಲ್ಲೇ ಶ್ರೀನಿವಾಸಪುರ ಅಂತ, ಶ್ರೀನಿವಾಸನಗರ, ಅಲ್ಲಿ ಕಾಡಲ್ಲಿ ಬರೋದು ನೀವು ನೋಡಿದ್ದಾರೆ. ಸಂಸ್ಕಾರ ಎಂಟ್ರ್ ಆಗೋದು ನಾನು ಬರೋದು. ಅದಕ್ಕೆ ಅವತ್ತು ಎಂದು ಪಟ್ಟಾಭಿರಾಮ್ ರೆಡ್ಡಿ ರಿಹರ್ಸಲಿಗೆ ಬರ್ತಾ ಇರಲಿಲ್ಲ ಅಂತ ಏನೋ ಡಿಫ್ರೆನ್ಸ್ಗಳು ಬಂದ್ಬಿಟ್ಟು ಶೂಟಿಂಗಿಗೆ. ಸ್ನೇಹಲತಾ ರೆಡ್ಡಿ ಬೆಂಗಳೂರಿಗೆ ಬಂದುಬಿಟ್ಟಿದ್ರು. ಸೊ ಪಟ್ಟಾಭಿರಾಮ್ ರೆಡ್ಡಿ ನನಗೋಸ್ಕರ ಹೇಗೆ ಮಾಡ್ತಾನೆ, ಯಾಕೆಂದ್ರೆ ಮಾಲೇರ್ ಪುಟ್ಟರು ನನಗೆ ಅರ್ಥವಾಗಿಲ್ಲ, ಇವತ್ತಿಗೂ ಅರ್ಥವಾಗಿಲ್ಲ ಆ ವಿಷಯ. ಹೇಳ್ತೀನಿ ಕೇಳಿ, ಟು ಬಿ ವೆರಿ ಫ್ರ್ಯಾಂಕ್ ವಿತ್ ಯು. ಅದೇನು ಅಷ್ಟು ಎಲ್ಲರಿಗೂ ಅದರ ರೋಲ್ ವ್ಯಾಮೋಹ ಇತ್ತು, ನಂಗೆ ಗೊತ್ತಿಲ್ಲ. ದಾರಿಲಿ ಮಾತಿಗೆ ಸಿಕ್ಕರೆ ದಾರಿ ಕಳೆದಿದ್ದೇ ಗೊತ್ತಾಗೋದಿಲ್ಲ. ನನಗಂತೂ ಮಾತುಗಳು ಜನ ಬೇಕಪ್ಪ. ಪಟ್ಟಾಭಿರಾಮ್ ರೆಡ್ಡಿ ಕೂತಿದ್ದಾರೆ, ಬಂದು ಆರಾಮ್ ಚೇರ್ ಹಾಕ್ಕೊಂಡು, ಮೈ ಚೆನ್ನಾಗಿರಲ್ಲ, ಆರಾಮ್ ಕುರ್ಚಿ ಹಾಕ್ಕೊಂಡು ಕೂತಿದ್ದಾರೆ. ಆಮೇಲೆ ವಾಸು ಅಂದ್ಬಿಟ್ಟು, ಜಯರಾಮ್ ವಿಶ್ ಯು ಬೆಸ್ಟ್ ಆಫ್ ಲಕ್, ಕ್ಯಾಮ್ರಾದಲ್ಲಿ ಮೇಲೆ ಇರ್ತಾರೆ, ಫಸ್ಟ್ ಡೇ ಮಾಡ್ತಾ ಇರೋದು ನೀವು, ಯು ವೋಂಟ್ ಬಿ ನರ್ವಸ್, ಐ ನೋ ದಟ್, ಆ್ಯಸ್ ಎ ಸ್ಟೇಜ್ ಆರ್ಟಿಸ್ಟ್ ಐ ಹ್ಯಾವ್ ಸೀನ್ ಯು ಡೂಯಿಂಗ್ ವಂಡರ್ಫುಲ್ ವರ್ಕ್. ಅದರಿಂದ ನಾಟಕದಲ್ಲಾಗಿದೆ, ನೀವು ಹಾಗೆ ಮಾಡ್ಕೊಂಡೋಗಿ ಅಂತ ಅವನು ಮಾತಾಡಿ ಕಂಗ್ರ್ಯಾಚುಲೇಷನ್ ಹೊರಟೋದ್ರು. ಅವರು ಆರ್ಟ್ ಡೈರೆಕ್ಟರ್ ತಾನೆ, ಅವರು ಒಂದು ಕಡೆ ಕೂತಿದ್ರು. ಪಟ್ಟಾಭಿರಾಮ್ ರೆಡ್ಡಿ, ಗಿರೀಶ್ ಕಾರ್ನಾಡ್ ಆ ಕಡೆಯಿಂದ ಬರ್ತಾರೆ, ನಾನು ಎಂಟ್ರಿ ಕೊಡ್ತೀನಿ. ಆಯಿತು, ಆ ಸೀನ್ ಆಯಿತು. ಗಿರೀಶ್ ಬಂದ್ಬಿಟ್ಟು, ಜಯರಾಮ್ ಎಸ್ ಓಕೆ ಮತ್ತೆ ಅವ್ರಿಗೆ ಎಷ್ಟು ಖುಷಿಯಾಗಿಬಿಟ್ಟಿದ್ರು ಅಂದರೆ ಆ ಸೀನು ಪೂರ್ತಿ. ಫಸ್ಟ್ ಇಂಟ್ರೊಡಕ್ಷನ್ ಅದು ನಂದು, ನಡ್ಕೊಂಡು ಹೋಗ್ತಾ ಮಾತಾಡ್ಕೊಂಡು ಹೋಗೋದು. ಅದನ್ನ ಇವರು ಬರ್ಗೂರು ರಾಮಚಂದ್ರಪ್ಪ 50 ಇಯರ್ಸ್ ಆಯಿತು ನಮ್ಮದು ಸಂಸ್ಕಾರ ಕಂಟೋನ್ಮೆಂಟ್ನಲ್ಲಿ ಇದ್ರ ಥಿಯೇಟ್ರಲ್ಲಿ ಇದು ಅರೇಂಜ್ ಮಾಡಿದರು, ಒಂದು ಗೆಟ್ ಟುಗೆದರು ಪ್ಲಸ್ ಶೋ. ಅದಕ್ಕೆ ಬಂದಾಗ ಅವರು ಮಾತಾಡಿದ್ರು, ಬರ್ಗೂರು ರಾಮಚಂದ್ರ ಪ್ರಿಸೈಡ್ ಮಾಡಿದರು. ಅವ್ರು ಹೇಳ್ತಾಯಿದ್ರು, ಆ ಮಾಲೇರ್ ಪುಟ್ಟನ ರೋಲು ಎಸ್ಪೆಷಲಿ ಆ ಸಂಸ್ಕಾರದಲ್ಲಿ ಗಿರೀಶ್ ಕಾರ್ನಾಡ್ ಕಾಂಬಿನೇಷನ್ನು, ಅವರು BR ಜಯರಾಮ್ ಮಾತು, ಗಿರೀಶ್ ಕಾರ್ನಾಡ್ ಮೌನ, ಆ ಏನು ಕೋಆರ್ಡಿನೇಷನ್ ಇದೆಯಲ್ಲ, ವಂಡರ್ಫುಲ್, ದಟ್ ಈಸ್ ದಿ ಬೆಸ್ಟ್ ಪೋರ್ಷನ್ ಆಫ್ ದ ಪಿಕ್ಚರ್ ಅಂತ ಬರ್ಗೂರು ರಾಮಚಂದ್ರಪ್ಪ ಹೇಳಿದರು. ನಾನು ಹೋಗಿದ್ದೆ ಅವತ್ತು, ಮೀಟ್ ಮಾಡೋಕ್ಕಾಗಲಿಲ್ಲ, ಅವ್ರು ಹೊರಟೋಗಿದ್ರು ಅಷ್ಟೊತ್ತಿಗೆ. ಯಾಕೆ ಹೇಳಿ ಅಂದರೆ ಗಿರೀಶ್ ಕಾರ್ ಅಷ್ಟು ಇದು ಬಂದುಬಿಟ್ಟಿತ್ತು. ಯಾವಾಗ ಪಿಕ್ಚರ್ ಬರ್ತಾ 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 ನಾವು ಎಷ್ಟು ಇಂಟಿಮೇಟ್ ಆಗ್ಬಿಟ್ಟು, ನಮ್ಮ ಅಣ್ಣಂಗೆ ತುಂಬ ಬೇಕಾದವರು ಅವರು ಗಿರೀಶು. ಅವರು ಹೇಳಿದ ತುಂಬ ಇಂಟಿಮೇಟ್ ಆಗಿಬಿಟ್ವಿ. ಅವರು ತುಂಬ ಜಯರಾಮ್ ಅಂದ್ಕೊಂಡು ಅವರು. ಆಮೇಲೆ ಅವ್ರು ಬರೆದಿದ್ದಾರೆ, ಅವ್ರ ಪುಸ್ತಕ ಓದಿ ನೀವು, ಅದರಲ್ಲಿ ಬರೆದಿದ್ದಾರೆ ಎಲ್ಲ, ಬರೆದುಬಿಟ್ಟು ಒಂದು ಪೇಜ್ ಬರೆದಿದ್ದಾರೆ ನನ್ನ ಮೇಲೆ. ಅವ್ರದ್ದು ಆಡ್ತಾ ಆಷಾಢ ಅದರಲ್ಲಿ ಮಾಲೇರ್ ಪುಟ್ಟ ಎಷ್ಟು ಹುಡುಕಿದ್ವಿ, ಕೊನೆಗೆ ಜಯರಾಮ ಸಿಕ್ಕಿದಾಗ ನನ್ನ ಮಾಲೇರ್ ಪುಟ್ಟ ನನಗೆ ಸಿಕ್ಕಿದ ಅಂತ ಬರೆದಿದ್ದಾರೆ. ಬರೆದುಬಿಟ್ಟು ನನಗೆ ಫೋನ್ ಮಾಡಿದ್ರು. ಆವಾಗ ಇಲ್ಲಿದ್ದರು, JP ನಗರ್ನಲ್ಲಿದ್ದರು. ದಿನ ನಮ್ಮ ಮನೆ ಮುಂದೆ ವಾಕಿಂಗ್ ಹೋಗೋರು ಬೆಳಗ್ಗೆ. ನಮ್ಮ ವೈಫು ರಂಗೋಲಿ ಹಾಕ್ತಾಯಿದ್ರು. ಒಂದು ದಿವಸ ಕಿಂತ್ಕೊಂಡು ಕೇಳಿದ್ರು, ತುಂಬ ಚೆನ್ನಾಗಿ ಹಾಕ್ತೀರಮ್ಮ ರಂಗೋಲಿ, ನಿಮ್ಮ ಯಜಮಾನ್ರಿಗೆ ಜಯರಾಮ್ಗೆ ಹೇಳಿ ಅಪ್ರಿಷಿಯೇಟ್ ಮಾಡೋಕ್ಕೆ ಹೇಳಿ. ಇಲ್ಲೇ ಅವನಿಗೆ ಏನಿಲ್ಲ ಏನು ಬನ್ನಿ ಒಳಗೆ ಅಂತ ಪಾಪ ನಮ್ಮ ವೈಫ್ ಭಾಳ, ಯಾಕೆಂದರೆ ಡಬ್ಬಿಂಗಿಗೆ ಕರ್ಕೊಂಡೋಗಿದ್ದೆ ಮೈಸೂರಿಗೆ, ಮಡ್ರಾಸ್ಗೆ. ನನ್ನ ವೈಫ್ನೂ ಕರ್ಕೊಂಡೋಗಿದ್ದೆ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಗಿರೀಶ್ ಮನೆಯಲ್ಲೇ ಇಳಿಸ್ಕೊಂಡಿದ್ರು, ನಮ್ಮನ್ನು ಗಿರೀಶ್ ಮನೆಯಲ್ಲೇ ಇಳಿಸ್ಕೊಂಡಿದ್ರು. ತುಂಬ ವೆರಿ ಕ್ಲೋಸ್ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಅವರ ಮನಸ್ಸಲ್ಲಿ ಏನಿತ್ತು ಅದು ಬಂತಂತೆ. ನಂಗೆ ಅದು ಗೊತ್ತಾಗಿಲ್ಲ, ಏನಾಯಿತು ಏನು ಕಥೆಯೋ. YNK ಕೇಳಿದೆ, ನನ್ನ ಬೆಸ್ಟ್ ಕ್ರಿಟಿಕ್ ಈಸ್ YNK. ಎಲ್ಲ ಆದಮೇಲೆ ಅವನು ಹೇಳ್ದ, ಎಲ್ಲ ಚೆನ್ನಾಗಿ ಮಾಡಿದೆ, ಕೆಲವು ಪಾಯಿಂಟ್ಸು ಇನ್ನು ಸ್ವಲ್ಪ ರೈಸ್ ಮಾಡಬೇಕಾಯ್ತು ಜಯ ನೀನು, ನಂಗೆ ಅನ್ನಿಸ್ತು ಅಷ್ಟೇ. ಬಟ್ ಆಡಿಯನ್ಸ್ ಟುಕ್ ಇಟ್ ವೆರಿ ವೆಲ್. ನನಗೇನೋ ಒಂದು ಸ್ವಲ್ಪ ಕೆಲವು ಪಾಯಿಂಟ್ಸ್, ಬಟ್ ಗ್ರೇಟ್ ಕ್ರಿಟಿಕ್ YNK. ನಮ್ಮ ಅಪ್ಪನ ಸ್ಟೂಡೆಂಟ್ ಅವನು, ಯಾರಲ್ಲಿ ನ್ಯಾಷನಲ್ ಹೈಸ್ಕೂಲ್ನಲ್ಲಿ, ಅಲ್ಲಿಂದನೇ ಪರಿಚಯ. ಅವ್ರದ್ದೆಲ್ಲ ಚೆಕರ್ಡ್ ಲೈಫ್, ಅವರು YNKದು ಭಾಳ ವಿಚಿತ್ರವಾದ ಲೈಫು ಅವರು. YNK ಚೆಕರ್ಡ್ ಅಂದರೆ ಏನು ಅಂದರೆ ಎಜುಕೇಷನ್ನಲ್ಲಿ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಫೆಲೋ. SSLC ಮಾಡಿದ್ರು, ಫೇಲ್ ಆದರು, ತಿರ್ಗಾ ಮಾಡಿದರು. ಆಮೇಲೆ ಕಾಲೇಜ್ಗೆ ಹೋದರು. ಕಾಲೇಜ್ಗೆ ಹೋಗ್ಬಿಟ್ಟು ಆಮೇಲೆ BEಗೆ ಸೇರಿಕೊಂಡ್ರು. ಇವು 4 ಜನ 4 ಜನ ನಾವು ಮರೆಯಲ್ಲ. ಒನ್ ಈಸ್ YNK,
ಅನದರ್ ಈಸ್ ಮೈ ಬ್ರದರ್ ನಾಗರಾಜ್ ಅಂತ, ಎಲ್ಲ ಜರ್ನಲಿಸಮ್ಗೆ ಹೋದವರು. ಇನ್ನೊಬ್ಬರು ನಾಣಿ, ಇನ್ನೊಬ್ಬರು TL ರಾಮಸ್ವಾಮಿ, ಡೆಕ್ಕನ್ ಹೆರಾಲ್ಡ್ ಫೋಟೋಗ್ರಾಫರ್ ಆಗಿದ್ದವರು. ಭಾಳ ಗ್ರೇಟ್ ಮ್ಯಾನ್. ಭಾಳ ಬ್ಯಾಂಗ್ಳೂರ್ ಅಂತ ಒಂದು ವಾಲ್ಯೂಮ್ ಪಬ್ಲಿಷ್ ಮಾಡಿದ್ದಾರೆ ಅವ್ರು, ಬ್ಯಾಂಗ್ಳೂರ್ ಅಂತ ಅವರು. ಈ 4 ಜನದ್ದು ಏನು ಅಂದರೆ ಸಿಮಿಲಾರಿಟಿ ಏನು ಅಂದರೆ ಚೆಕ್ಕರ್ಡ್ ಲೈಫ್ ಅಂತ ಹೇಳ್ತೀನಿ. YNK BE ಸೇರಿಕೊಂಡ್ರು, 2 ವರ್ಷ ಓದಿರು ಬಿಟ್ಟರು, ಪ್ರಜಾವಾಣಿಗೆ ಹೋದರು. ದೇಶಬಂಧುಗೆ ಹೋದರು ಮೊದಲು, ನಮ್ಮ ಚಿಕ್ಕಪ್ಪ ಆಫೀಸ್, ಅಲ್ಲಿಂದ ಪ್ರಜಾವಾಣಿಗೆ ಹೋದರು. 2 ವರ್ಷ. ಆವಾಗ ಇಂಜಿನಿಯರಿಂಗ್ ಅಂದರೆ ಏನು ಒಳ್ಳೆ ಇದಿರ್ತೀವಿ, ಕಿರೀಟ ಅದಾಯಿತು. ನಮ್ಮಣ್ಣ ನೆಕ್ಸ್ಟ್, ಅವನು ಅಷ್ಟೇ 2 ವರ್ಷ ಓದ ಇಂಜಿನಿಯರಿಂಗು, ಬಿಟ್ಟ, ಡೆಕ್ಕನ್ ಹೆರಾಲ್ಡ್ಗೆ ಹೋದ ಮ್ಯಾಗ್ಝಿನ್ ಎಡಿಟರ್ ಆಗಿ. ನೋಡಿ, ಜರ್ನಲಿಸಮ್ಗೆ ಹೋದವರು ಅವರು. ನಾಣಿ 2 ವರ್ಷ ಓದ, ಗೊತ್ತಾಯ್ತಾ, ಬಿಟ್ಟ ಇಂಜಿನಿಯರಿಂಗು. ಎಲ್ಲರೂ ಅಷ್ಟು ಜನ ಇಂಜಿನಿಯರಿಂಗ್ಗೆ ಓದ್ದವರು. BE ಎಲ್ಲ BMS ಕಾಲೇಜು, ಮರಿಬೇಡಿ, ಬೇರೆ ಕಾಲೇಜಲ್ಲ, ಎಲ್ಲ BMS ಕಾಲೇಜ್. ಸೀಟ್ ಸಿಗೋದೇ ಕಷ್ಟ. BMS 2 ವರ್ಷ ಆಯಿತು. ನಾಣಿ ಡ್ರಾಮಾಗೆ ಮೇಕಪ್ಪು ಅದು ಅಂದ್ಕೊಂಡು ಬಿಟ್ಬಿಟ್ಟ. BE. TL ರಾಮಸ್ವಾಮಿ BE 2 ವರ್ಷ ಓದ್ದ, ಫೋಟೋಗ್ರಫಿ ತೊಗೊಂಡ, ಏಸ್ ಫೋಟೋಗ್ರಾಫರ್. ಅವನಿಗೆ ಫಾರಿನ್ ಇದೆಲ್ಲ ಕಾಪಟೆ ಬಂದಿದೆ ಅಂತ ಇಟ್ಕೊಳ್ಳಿ. ಅವನು 2 ವರ್ಷ ಓದ್ದ. ಅವ್ನು ನಮ್ಮಣ್ಣನ ಕ್ಲಾಸ್ಮೇಟು, ನಾಣಿ ಕ್ಲಾಸ್ಮೇಟು. ನಮ್ಮಣ್ಣ, ನಾಣಿ, TL ರಾಮಸ್ವಾಮಿ 3 ಜನ ಕ್ಲಾಸ್ಮೇಟ್ಸು. YNKನೇ ಸೀನಿಯರು. 3 ಜನವು BE ಓದಿರು, ಬಿಟ್ಟರು, ಜರ್ನಲಿಸಮ್ಗೆ ಹೋದರು. ಇವನು ನಾಣಿ ಡ್ರಾಮಾಗೆ ಹೋದ. ಹೇಗಿದೆ ನೋಡಿ ಎಲ್ಲ. ಆ್ಯಂಡ್ ಅದರಲ್ಲಿ ಎಷ್ಟು ಮೇಲಕ್ಕೆ ಬಂದರು ಹೇಳಿ ಅಲ್ವಾ. ಮಾಡಿದ್ರು ಅದಕ್ಕೆ ಪ್ರಕಾಶ್ ಬೆಳವಾಡಿ ವಿಷಯನೂ ಅದೇ ಹೇಳ್ತಾ ಇದ್ಲು ಭಾರ್ಗವಿ. BE ಮಾಡ್ದ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ದ. BE ಹೌದು, ಅವನು BE ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ದ. ಮಂಡ್ಯ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರಿದ್ದವನು. ಭಾರ್ಗವಿ ಹೋಗಿ ಅವನು ಬೆಂಗಳೂರಿನಲ್ಲಿ ಹಾಸ್ಟ್ಲು ಊಟ ಸರಿ ಹೋಗಲ್ಲ ಅಂತೇಳಿ ಕೃಷ್ಣಮೂರ್ತಿ ಅಂತ ಡೈರೆಕ್ಟರ್ ಇದ್ದರು, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು. ಆಗ ಭಾರ್ಗವಿ ಸರ್ ವೆರಿ ಪಾಪ್ಯುಲರ್ ಅಲ್ಲಿ. ಅವ್ರಿಗೆ ಹೇಳಿ UVCಗೆ ಟ್ರಾನ್ಸ್ಫರ್ ಮಾಡ್ಕೊಂಡು UVCಗೆ ಬಂದ. BE ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ದ, ಫೈನಲ್ ಇಯರ್ ಮಾಡಿಬಿಟ್ಟು ಬಿಟ್ಟ. ಪೇಪರ್ ಹೊಡೆಸ್ದ, ಜರ್ನಲಿಸ್ಟ್ ಮಾಡ್ದ, ಆ್ಯಕ್ಟಿಂಗ್ ಹೋದ, ಪಾಲಿಟಿಕ್ಸ್ಗೆ ಹೋದ. ಅತ್ಯಂತ ಬುದ್ಧಿವಂತ ನಾನು ಹೇಳ್ತೀನಿ ಕೇಳಿ. ಪ್ರಕಾಶ್ ಬೆಳವಾಡಿ ಅವನ ಸಮಕ್ಕೆ ನಾನು ಹೇಳಿದ್ನಲ್ಲ, ಒಂದು ಲೆಟರ್ ಕೂಡ ಅವನು ನಾನು ಬರೋಲ್ಲ. ನಾನು ಎಷ್ಟು ಬುದ್ಧಿ, ಅವನು ಬುಕ್ಸ್ ಓದಿರೋದು ಅವನು. ಆ್ಯಂಡ್ ಈಗ ಪಿಕ್ಚರಿಗೆ ಬೇರೆ ಹೋದ, ಕನ್ನಡ ಪಿಕ್ಚರ್ಸಲ್ಲಿ ಮಾಡ್ದ, ಹಿಂದಿ ಪಿಕ್ಚರ್ಸ್ ಅಮಿತಾಬ್ ಬಚ್ಚನ್ ಜೊತೆ ಮಾಡ್ದ, ಎಷ್ಟು ಪಿಕ್ಚರ್ಸ್ ಮಾಡ್ದ ಅವನು. ये लाइफ है, ये आपका शतरंज नहीं है. ಸರಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.